ಹಲೋ ಎವ್ರಿವನ್, ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 7 ಫೆಬ್ರವರಿ 2025 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಮಾಡಲಿದ್ದೇವೆ. ಈ ಒಂದು ಸಂಚಿಕೆಯ ಮೊದಲನೇ ಒಂದು ಆರ್ಟಿಕಲ್ನ ನೋಡೋಣ. ಸೆಂಟರ್ ಪ್ಲೇಟ್ ಡೌನ್ US ಹ್ಯಾಂಡ್ಲಿಂಗ್ ಆಫ್ ಡಿಪೋಟಿ. ಸೊ ಈ ಒಂದು ಆರ್ಟಿಕಲ್ ಯಾವುದರ ಕುರಿತಾಗಿದೆ ಅಂತಂದರೆ ಡಿಪೋಟೇಷನ್ ಅಂದರೆ ಗಡಿಪಾರಣ ಮಾಡುವುದರ ಕುರಿತು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಸೊ ಹೀಗಾಗಿ ಈ ಒಂದು ಟಾಪಿಕ್ ಭಾರತ ಮತ್ತು US ಸಂಬಂಧಗಳ ಅಡಿಯಲ್ಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಇದು GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಸೊ ಏನು US ಅಕ್ರಮವಾಗಿ ನೆಲೆಯೂರುವಂಥ ಭಾರತೀಯರು ಏನಿದ್ದಾರೆ, ಸೊ ಅವರನ್ನು ಇಲ್ಲಿ ಗಡಿಪಾರಣ ಮಾಡಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಅಮೇರಿಕ 104 ಭಾರತೀಯರನ್ನು ತನ್ನ ಸೇನಾ ವಿಮಾನದಲ್ಲಿ ಭಾರತಕ್ಕೆ ಅವರನ್ನು ಹಸ್ತಾಂತರವನ್ನು ಮಾಡಿದ. ಸೊ ಈ ಮೂಲಕ ಏನಾಗಿದೆ ಅಂತಂದರೆ ಈ ರೀತಿಯ ಒಂದು ಹಸ್ತಾಂತರವನ್ನು ಮಾಡುವಾಗ ಅಥವಾ ಈ ಗಡಿಪಾರಣ ಮಾಡುವಂಥ ಸಂದರ್ಭದಲ್ಲಿ ಅಮೇರಿಕ ಏನು ಮಾಡಿದೆ ಅಂದರೆ ಕೆಲವೊಂದಿಷ್ಟು ಸ್ಟ್ರಿಕ್ಟ್ ಆಗಿರುವಂಥ ನಿರ್ಬಂಧಗಳನ್ನ ಇಲ್ಲಿ ಬಳಸಿರುವಂಥದ್ದು. ಸೊ ಏನಂತಂದರೆ ಏನಿವಾಗ ಈ ಒಂದು ಅಕ್ರಮವಾಗಿ ನೆಲೆಯೂರುವಂಥ ಪ್ರಜೆಗಳು ಏನಿರ್ತಾರೆ, ಭಾರತೀಯ ಪ್ರಜೆಗಳನ್ನು ಸೊ ಇಲ್ಲಿ ಗಡಿಪಾರಣ ಮಾಡುವಂಥ ಸಂದರ್ಭದಲ್ಲಿ ಸೊ ಅವರಿಗೆ ಕೈಕೂಳಗಳನ್ನು ಅಥವಾ ಹ್ಯಾಂಡ್ ಕಪ್ಪಿಂಗನ್ನು ಇಲ್ಲಿ ಬಳಸಿರುವಂಥದ್ದು. ಹಾಗೆ ಅವರ ಕಾಲುಗಳಿಗೆ ಚೈನಿಂಗನ್ನು ಅಂದರೆ ಸರಪಳಿಯನ್ನು ಬಳಸಿ ಅವರನ್ನು ಏನು ಮಾಡಲಾಗಿದೆ, ಗಡಿಪಾರಣ ಮಾಡಲಾಗಿದೆ. ಸೊ ಈ ರೀತಿಯ ಒಂದು ಕ್ರಮವನ್ನು ಏನು ಮಾಡಿದೆ ಅಂತಂದರೆ ಭಾರತ ಇದನ್ನು ಅಂದರೆ ಸಂಸತ್ತಿನಲ್ಲಿರುವಂಥ ಏನು ವಿರೋಧ ಪಕ್ಷಗಳೇನಿರುತ್ತೆ ಅವುಗಳನ್ನು ಏನು ಮಾಡಿದೆ ಅಂದರೆ ವಿರೋಧವನ್ನು ವ್ಯಕ್ತಪಡಿಸಿದ. ಸೊ ಇಲ್ಲಿ ಏನು ಅಕ್ರಮವಾಗಿ ನೆಲೆಯೂರುವಂಥ ಭಾರತೀಯ ಪ್ರಜೆಗಳನ್ನ ಸೊ ಅವರನ್ನು ಗೌರವಯುತವಾಗಿ ಅವರನ್ನು ಕರೆಸಿಕೊಂಡಿಲ್ಲ ಅಂತ ಹೇಳಿ ಇಲ್ಲಿ ಸಂಸತ್ತು ಏನು ಮಾಡಿದೆ ಅಂತಂದರೆ ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿರುವಂಥ ವಿರೋಧ ಪಕ್ಷಗಳು ಇದನ್ನು ಖಂಡನೆಯನ್ನು ಮಾಡಿದ. ಸೊ ಇಲ್ಲಿ ಈ ರೀತಿಯ ಒಂದು ಗಡಿಪಾರ ಅನ್ನುವಂಥದ್ದು ಅಥವಾ ಡಿಪೋಟೇಷನ್ ಅನ್ನುವಂಥದ್ದು ಇದೇ ಮೊದಲನೇ ಬಾರಿಗೆ ಏನಲ್ಲ. ಸೊ ಇದರ ಕುರಿತು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಸೊ ವಿದೇಶಾಂಗ ಇಲಾಖೆ ಏನಿರುತ್ತೆ ಸೊ ಇದಕ್ಕೆ ಒಂದು ಸ್ಪಷ್ಟನೆಯನ್ನು ಕೂಡ ನೀಡಿದ. ಸೊ ಏನಂತಂದರೆ ಈ ಗಡಿಪಾರು ಮಾಡುವಂಥದ್ದು ಅಂದರೆ ಈ ಅಮೇರಿಕಾದಿಂದ ಭಾರತೀಯ ಪ್ರಜೆಗಳನ್ನ ಗಡಿಪಾರಣ ಮಾಡುವಂಥದ್ದು ಇದೇ ಮೊದಲನೇ ಬಾರಿಗೆ ಏನಲ್ಲ. ಸೊ ದಿಸ್ ಈಸ್ ನಾಟ್ ನ್ಯೂ ಅಂತ. ಸೊ ಈ ರೀತಿ ಗಡಿಪಾರ್ ಅನ್ನುವಂಥದ್ದು ಈ ಹಿಂದೆನೂ ಕೂಡ ಆಗಿತ್ತು. ಅಂದರೆ ಇದು ಎಲ್ಲಿಂದ ಆರಂಭ ಆಗತ್ತೆ ಅಂದರೆ 2009 ಆರಂಭ ಆಗತ್ತೆ. ಸೊ 2009 ಅಂದರೆ ಇಲ್ಲಿಯವರೆಗೆ ಸುಮಾರು 15,756 ಜನ ಸೊ ಇಲ್ಲಾಂದರೆ ಭಾರತೀಯ ಮೂಲದ ಅಕ್ರಮ ವಲಸಿಗರನ್ನು ಇಲ್ಲಿ ಗಡಿಪಾರಣ ಮಾಡಲಾಗಿದೆ ಅನ್ನುವಂಥದ್ದನ್ನು ಸೊ ಇಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. ಹಾಗೆ 2019 ಸೊ 2019 ಹೈಯೆಸ್ಟ್ ಏನಾಗತ್ತೆ ಅಂದರೆ ಸುಮಾರು 2042 ಏನು ಅಕ್ರಮ ವಲಸಿಗರು ಅಂದರೆ ಭಾರತೀಯ ಮೂಲದ ಅಕ್ರಮ ವಲಸಿಗರನ್ನು ಏನು ಮಾಡಲಾಗತ್ತೆ, ಗಡಿಪಾರಣ ಮಾಡಲಾಗತ್ತೆ. ಸೊ ಹೀಗಾಗಿ ಇದು ಇವತ್ತಿನ ಈವರೆಗಿನ ಬೆಳವಣಿಗೆ ಅಲ್ಲ. ಸೊ ಇದು ಈ ಹಿಂದೆನೂ ಕೂಡ ಈ ರೀತಿಯ ಒಂದು ಬೆಳವಣಿಗೆಗಳು ಆಗಿದ್ದವು ಅನ್ನುವಂಥದ್ದನ್ನು ಇಲ್ಲಿ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. ಸೊ ಇಲ್ಲಿ ಈ ಒಂದು ವಲಸೆ ನೀತಿಗೆ ಸಂಬಂಧಪಟ್ಟಂತೆ US ಯಾವ ರೀತಿಯ ನೀತಿಯನ್ನು ಹೊಂದಿದೆ ಅನ್ನುವಂಥದ್ದು ನೋಡೋಣ. ಸೊ US ವಲಸೆ ನೀತಿ ಆರ್ US ಮೈಗ್ರೇಷನ್ ಪಾಲಿಸಿ ಯಾವ ರೀತಿ ಇದೆ ಅಂತಂದ್ರೆ ಸೊ ಇದು 2012 ಸೊ 2012 ಏನಾಗತ್ತೆ ಅಂದರೆ ಏನಿವಾಗ ಈ ಗಡಿಪಾರಣ ಮಾಡ್ತಾ ಇರ್ತಾರೆ ಸೊ ಈ ಗಡಿಪಾರಣ ಮಾಡುವಂಥ ಸಂದರ್ಭದಲ್ಲಿ ಈ ವಿಮಾನಗಳಲ್ಲಿ ಏನು ಮಾಡಲಾಗತ್ತೆ ಅಂದರೆ ಕೆಲವೊಂದಿಷ್ಟು ನಿರ್ಬಂಧಗಳನ್ನ ಹಾಕಲಾಗತ್ತೆ. ಸೊ ಅಂದರೆ ಯಾವ ರೀತಿ ಇವಾಗ ಭಾರತೀಯ ಒಂದು ಅಕ್ರಮ ವಲಸಿಗರಿಗೆ ಕೈಕೋಳಗಳನ್ನು ಹಾಕಿದ್ದಾರೆ, ಹಾಗೆ ಇಲ್ಲಿ ಚೈನಿಂಗ್ ಅಂದರೆ ಸರಪಳಿಯನ್ನು ಅವರಿಗೆ ಅಳವಡಿಸಿದ್ದಾರೆ. ಸೊ ಈ ರೀತಿಯ ಪ್ರಕ್ರಿಯೆ ಅನ್ನುವಂಥದ್ದು ಇದು 2012 ಆರಂಭ ಆಗತ್ತೆ. ಸೊ ಆದರೆ ಈ ರೀತಿಯ ಒಂದು ಕೈಕೋಳ ಮತ್ತು ಸರಪಳಿಯನ್ನು ಅಳವಡಿಸುವಂಥದ್ದು ಇದು ಮಹಿಳೆಯರಿಗೂ ಮತ್ತು ಇದು ಮಕ್ಕಳಿಗೆ ಅನ್ವಯ ಆಗೋದಿಲ್ಲ. ಮಹಿಳೆಯರು ಮತ್ತು ಮಕ್ಕಳಿಗೆ ಈ ರೀತಿಯಾಗಿರುವಂಥ ಕಠಿಣವಾದಂಥ ನಿರ್ಬಂಧಗಳು ಇಲ್ಲಿ ಅಪ್ಲೈ ಆಗೋದಿಲ್ಲ. ಇದು US ವಲಸೆ ನೀತಿಯಾಗಿದೆ. ಹಾಗೆ ಏನಿವಾಗ ಅಕ್ರಮವಾಗಿ ನೆಲೆಯಿರುವಂಥ ಈ ವಲಸಿಗರೇನಿರ್ತಾರೆ ಸೊ ಇವರನ್ನು ಗಡಿಪಾರು ಮಾಡುವಂಥ ಸಂದರ್ಭದಲ್ಲಿ ಇವರಿಗೆ ಬೇಕಾಗಿರುವಂಥ ಆಹಾರ ಮತ್ತು ವೈದ್ಯಕೀಯ ಸೌಲಭ್ಯ ಮತ್ತು ಮೂಲಭೂತವಾಗಿರುವಂಥ ಸೌಕರ್ಯಗಳನ್ನು ಕೂಡ ಏನು ಮಾಡಲಾಗತ್ತೆ ಅಂದರೆ ಇವರಿಗೆ ನೀಡಲಾಗತ್ತೆ.
Now let us move on to the next topic. What was gross about the 12 bills kept pending for 3 years? Supreme Court to Tamil Nadu Governor. ಸೊ ಏನು ಹೇಳ್ತಾ ಇದೆ ಅಂತಂದರೆ ಈ ಒಂದು ಆರ್ಟಿಕಲ್, ಈ ಒಂದು ತಮಿಳುನಾಡಿನ ಗವರ್ನರ್ ಏನಿದ್ದಾರೆ, ಸೊ ಅವರು 3 ವರ್ಷಗಳ ಕಾಲ ಏನು ಸುಮಾರು 12 ಮಸೂದೆಗಳನ್ನ ಬಿಲ್ಸ್ಗಳನ್ನ ಏನು ಮಾಡಿದ್ದಾರೆ ಅಂತಂದರೆ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಅಂದರೆ ತಮ್ಮ ಬಳಿನ ಇಟ್ಕೊಂಡಿದ್ದಾರೆ. ಅಂದರೆ ಅದಕ್ಕೆ ಯಾವುದೇ ರೀತಿಯ ಒಂದು ಒಪ್ಪಿಗೆಯನ್ನು ಅಸೆಂಟನ್ನು ನೀಡಿಲ್ಲ. ಸೊ ಇದಕ್ಕೆ ಕಾರಣ ಏನು? ಇಷ್ಟೊಂದು ಡಿಲೇ ಆಗಲಿಕ್ಕೆ 3 ವರ್ಷಗಳ ಕಾಲ ಒಂದು ಮಸೂದೆಗಳನ್ನು ತಡೆ ಹಿಡಿದುಕೊಂಡು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಲಿದ್ದಕ್ಕೆ ಏನು ಪ್ರಮುಖ ಕಾರಣ ಅನ್ನೋದನ್ನು ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂದರೆ ತಮಿಳುನಾಡಿನ ಗವರ್ನರ್ ಅವರಿಗೆ ಕೇಳಿದ. ಸೊ ಹೀಗಾಗಿ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಸೊ ಇಲ್ಲಿ ಗವರ್ನರ್ ಅವರಿಗೆ ಸಂಬಂಧಪಟ್ಟಂತೆ ವರ್ಷ ಪೂರ್ತಿ ಇದು ಸುದ್ದಿಯಲ್ಲಿರುತ್ತೆ. ಸೊ ಹೀಗಾಗಿ ಗವರ್ನರ್ ಟಾಪಿಕ್ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ, ಸೊ ಮೇನ್ಸ್ ಮತ್ತು ಪ್ಲೇನ್ ಪರ್ಸ್ಪೆಕ್ಟಿವ್ನಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಏನು ಅಂತಂದರೆ ಇದು ಸುಮಾರು, ಸೊ ಇಲ್ಲಿ ಈ ತಮಿಳುನಾಡಿನ ಸ್ಟೇಟ್ ಲೆಜಿಸ್ಲೇಟರ್ ಏನಿರುತ್ತಾ, ಸೊ ಅದು ಕಳಿಸಿರುವಂಥ 12 ಮಸೂದೆಗಳನ್ನ 12 ಬಿಲ್ಗಳನ್ನ ಇಲ್ಲಿ ಗವರ್ನರ್, ಆ ರಾಜ್ಯದ ಗವರ್ನರ್ ಅವರ ಒಪ್ಪಿಗೆಗೆ ಕಳಿಸಿರತ್ತ. ಆದರೆ ಸೊ ಇಲ್ಲಿ ಗವರ್ನರ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಇವುಗಳನ್ನ, ಸೊ ಈ 12 ಮಸೂದೆಗಳಲ್ಲಿ ಕೆಲವು ಮಸೂದೆಗಳನ್ನ, ಸಮ್ ಬಿಲ್ಸ್ಗಳನ್ನು 3 ವರ್ಷದವರೆಗೆ ಏನು ಮಾಡಿದ್ದಾರೆ ಅಂತಂದರೆ ತಮ್ಮ ಬಳಿಗೆ ಅವುಗಳನ್ನ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅಥವಾ ಬಾಕಿ ಉಳಿಸ್ಕೊಂಡಿದ್ದಾರೆ. ಸೊ ಏನಿವಾಗ ತಮಿಳುನಾಡು ಸರ್ಕಾರ 12 ಬಿಲ್ಗಳನ್ನ ಏನು ಪಾಸ್ ಮಾಡಿದೆ ಅಥವಾ ಅಂಗೀಕಾರವನ್ನು ಏನು ಮಾಡಿತ್ತು, ಆ ಬಿಲ್ಲುಗಳಲ್ಲಿ ಏನೆಲ್ಲ ಅಂಶಗಳು ಇನ್ಕ್ಲೂಡ್ ಆಗಿದ್ದವು ಅಂತ ನೋಡೋದಾದರೆ, ಅಂದರೆ ಈ ಬಿಲ್ಗಳು ಯಾವ ಒಂದು ವಿಷಯಗಳಿಗೆ ಸಂಬಂಧಪಟ್ಟಿರುವಂಥ ಬಿಲ್ಗಳಾಗಿದ್ದವು ಅಂತಂದರೆ ಹೈಯರ್ ಎಜುಕೇಷನ್, ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹೈಯರ್ ಎಜುಕೇಷನ್, ಮತ್ತು ಈ ವೈಸ್ ಚಾನ್ಸಲರ್ ಏನಿರ್ತಾರೆ, ಸೊ ಇವರ ನೇಮಕಾತಿಗೆ ಸಂಬಂಧಪಟ್ಟಿರುವಂಥ ಮಸೂದೆಗಳನ್ನ ರಾಜ್ಯಪಾಲರ ಒಪ್ಪಿಗೆಗಾಗಿ ಇದನ್ನು ಕಳಿಸಲಾಗಿರುತ್ತೆ. ಸೊ ಈ ರೀತಿಯ ಒಂದು ಮಸೂದೆಗಳನ್ನ ಇಲ್ಲಿ ರಾಜ್ಯಪಾಲರ ಒಪ್ಪಿಗೆ ಕಳಿಸುವುದರ ಕುರಿತು ಆರ್ಟಿಕಲ್ 200 ಹೇಳುತ್ತೆ. ಸೊ ಇದರ ಪ್ರಕಾರ ಏನು ಮಾಡಿದ್ದಾರೆ, ಸೊ ಅಲ್ಲಿನ ಸ್ಟೇಟ್ ಲೆಜಿಸ್ಲೇಚರ್ ಗವರ್ನರ್ ಅವರ ಒಪ್ಪಿಗೆ 12 ಮಸೂದೆಗಳನ್ನ ಕಳಿಸಿರ್ತಾರೆ. ಆದರೆ ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ ಈ ರೀತಿ ಕಳಿಸಲಾಗಿರುವಂಥ ಮಸೂದೆಗಳನ್ನ ತಮ್ಮ ಬಳಿ ಇಟ್ಕೊಳ್ಳಿಕ್ಕೆ ಅಥವಾ ಅದನ್ನು ವಿತ್ ಹೋಲ್ಡ್ ಅಸೆಂಟ್ ಮಾಡಿಕೊಳ್ಳಿಕ್ಕೆ ಏನು ವಿಳಂಬ ಆಗ್ತಾಯಿದೆ, ಸೊ ಅದಕ್ಕೆ ಕಾರಣಗಳನ್ನ ನೀಡಿ ಅಂತ ಹೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ಇಲ್ಲಿ ಗವರ್ನರ್ ಅವರಿಗೆ ಹೇಳಿದ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಏನಿವಾಗ ಸ್ಟೇಟ್ ಲೆಜಿಸ್ಲೇಚರ್ ಪಾಸ್ ಮಾಡಿರುವಂಥ ಮಸೂದೆಗಳು ಏನಿರುತ್ತೆ, ಸೊ ಇವುಗಳು ಕಾನೂನುಗಳಾಗಬೇಕಿದ್ರೆ ಅಥವಾ ಇವುಗಳು ಆ್ಯಕ್ಟ್ ಆಗಬೇಕಿದ್ರೆ ಸೊ ಇಲ್ಲಿ ರಾಜ್ಯಪಾಲರವರ, ಸೊ ಇವುಗಳನ್ನ ರಾಜ್ಯಪಾಲರ ಒಪ್ಪಿಗೆಗಾಗಿ ಕಳಿಸಲಾಗತ್ತೆ. ಸೊ ಈ ರೀತಿ ರಾಜ್ಯಪಾಲರ ಒಪ್ಪಿಗೆಗೆ ಕಳಿಸಿರುವಂಥ ಸಂದರ್ಭದಲ್ಲಿ ಮಸೂದೆಗಳ ಕುರಿತು ರಾಜ್ಯಪಾಲರಿಗೆ 4 ಆಯ್ಕೆಗಳಿರುತ್ತೆ. ಸೊ ಇಲ್ಲಿ ಗವರ್ನರ್ ಹ್ಯಾಸ್ 4 ಚಾಯ್ಸಸ್. ಸೊ ಏನಂತಂದರೆ ಗವರ್ನರ್ ಅವರ ಒಪ್ಪಿಗೆಗಾಗಿ ಕಳಿಸಿರುವಂಥ ಮಸೂದೆಗಳಿಗೆ ರಾಜ್ಯಪಾಲರು ಅಸೆಂಟನ್ನು ಅಥವಾ ಒಪ್ಪಿಗೆಯನ್ನು ನೀಡಬಹುದು. ಸೊ ಇದು ಒಂದು ಆಯ್ಕೆ. ಆದರೆ ಸೊ ಎರಡನೇ ಆಯ್ಕೆ ಏನಂತಂದರೆ ವಿತ್ ಹೋಲ್ಡ್ ಅಸೆಂಟ್ ಅಂದರೆ ಆ ಒಪ್ಪಿಗೆನ ಕಾಯ್ದಿರಿಸಬಹುದು ಅಂತ, ಅದಕ್ಕೆ ಒಪ್ಪಿಗೆ ನೀಡದೇ ಇರಬಹುದು ಅಂತ. ಸೊ ನಂತರದಲ್ಲಿ ಏನಂತಂದರೆ ರಿಟರ್ನ್ ಬಿಲ್. ಸೊ ಇಲ್ಲಿ ಏನಂತಂದರೆ ಅದು ಮನಿ ಬಿಲ್ ಆಗಿರಬಾರ್ದು. ಓಕೆ, ಸೊ ಮನಿ ಬಿಲ್ನ ಯಾವುದೇ ಕಾರಣಕ್ಕಾಗೂ ಸ್ಟೇಟ್ ಲೆಜಿಸ್ಲೇಚರ್ ಕನ್ಸಿಡರೇಷನ್ಗೆ ಪುನಃ ಕಳಿಸಲಿಕ್ಕೆ ಬರೋದಿಲ್ಲ. ಸೊ ಮನಿ ಬಿಲ್ ಹೊರತುಪಡಿಸಿ ಉಳಿದ ಬಿಲ್ಗಳೇನು ಬರುತ್ತೆ, ಸೊ ಅವುಗಳನ್ನ ರಾಜ್ಯಪಾಲರು ಇಲ್ಲಿ ಏನು ಸ್ಟೇಟ್ ಲೆಜಿಸ್ಲೇಚರ್ನ ರೀಕನ್ಸಿಡರೇಷನ್ಗಾಗಿ ಅವುಗಳನ್ನ ಕಳಿಸ್ಬೋದು. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ಏನಿವಾಗ ರಿಟರ್ನ್ ಬಿಲ್ ಮಾಡಿರ್ತಾರೆ ಸ್ಟೇಟ್ ಲೆಜಿಸ್ಲೇಚರ್ಗೆ ರಾಜ್ಯಪಾಲರು, ಸೊ ಈ ಒಂದು ಸಂದರ್ಭದಲ್ಲಿ ಸೊ ಸ್ಟೇಟ್ ಲೆಜಿಸ್ಲೇಚರ್ ಯಾವುದೇ ರೀತಿಯ ಒಂದು ಮಾಡಿಫಿಕೇಷನ್ನ ಅಥವಾ ಅಮೆಂಡ್ಮೆಂಟನ್ನು ಸೊ ವಿತ್ ಆರ್ ವಿತೌಟ್ ಅಂದರೆ ಮಾಡಿಫಿಕೇಷನ್ ಮಾಡ್ಬೋದು ಅಥವಾ ಅದನ್ನು ಕಳಿಸಿರುವಂಥ ಮಸೂದೆನ ಯಾವುದೇ ರೀತಿಯ ಒಂದು ಮಾಡಿಫಿಕೇಷನ್ ಇಲ್ಲದೆ ಏನಾದರೂ ರಾಜ್ಯಪಾಲರಿಗೆ ಅದನ್ನು ಪುನಃ ಕಳಿಸಿದ್ರೆ, ಸೊ ಪುನಃ ರಾಜ್ಯಪಾಲರಿಗೆ ಕಳಿಸಿದ್ರೆ ಆವಾಗ ರಾಜ್ಯಪಾಲರು ಸೊ ಕಂಪಲ್ಸರಿ ಕಡ್ಡಾಯವಾಗಿ ಏನು ಮಾಡಬೇಕಾಗತ್ತೆ ಅಂದರೆ ಒಪ್ಪಿಗೆನ ಸೂಚಿಸಲೇಬೇಕಾಗತ್ತೆ. ಸೊ ನಂತರದಲ್ಲಿ ಏನಂತಂದರೆ ಸೊ ಥರ್ಡ್ ಆಪ್ಷನು ರಿಟರ್ನ್ ಬಿಲ್ ಆಯಿತು. ಸೊ ನಂತರದಲ್ಲಿ ಫೋರ್ತ್ ಚಾಯ್ಸ್ ಏನು ಬರುತ್ತೆ ಅಂತಂದರೆ ಇಲ್ಲಿ ರಾಜ್ಯಪಾಲರಿಗೆ
ಸೊ ಏನಿವಾಗ ಈ ಮಸೂದೆಗಳು ಏನಿರುತ್ತಾ ಅವುಗಳನ್ನ ರಿಸರ್ವ್ ಮಾಡ್ಕೊಳ್ಬೋದು, ಅಂದರೆ ರಿಸರ್ವ್ ಫಾರ್ ದಿ ಪ್ರೆಸಿಡೆಂಟ್ ಅವರಿಗೆ, ಅಂದರೆ ಈ ಮಸೂದೆಗಳನ್ನ ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ಅವುಗಳನ್ನ ಕಾಯ್ದಿರಿಸಬಹುದು ಅಂತ. ಸೊ ಈ ರೀತಿಯ ಆಯ್ಕೆಗಳು ಇಲ್ಲಿ ಇರುತ್ತೆ. ಹಾಗಿದ್ರೆ ಯಾವೆಲ್ಲ ಒಂದು ಅಂಶಗಳಿದ್ರೆ, ಸೊ ಆ ಒಂದು ಮಸೂದೆಗಳಲ್ಲಿ ಯಾವೆಲ್ಲ ಒಂದು ಅಂಶಗಳಿದ್ರೆ ಮಾತ್ರ ಅವುಗಳನ್ನ ಪ್ರೆಸಿಡೆಂಟ್ ಅವರಿಗೆ ಇಲ್ಲಿ ರಿಸರ್ವ್ ಮಾಡಬೇಕಂತಲೂ ಕೂಡ ಹೇಳುತ್ತಾ. ಸೊ ಏನಂತಂದರೆ ಮೊದಲನೇದಾಗಿ ಇನ್ ಕೇಸ್ ಏನಾದರೂ ಆ ಒಂದು ಮಸೂದೆಯಲ್ಲಿ ಸಂವಿಧಾನ ವಿರೋಧಿ ಪ್ರಾವಿಜನ್ಗಳಿದ್ರೆ ಸೊ ನಂತರದಲ್ಲಿ ಅದು DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಏನಿರುತ್ತೆ, ರಾಜ್ಯ ನಿರ್ದೇಶಕತೆ ತತ್ವಗಳು, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅದು ವಿರೋಧಿ ಅಂಶಗಳನ್ನ ಹೊಂದಿದ್ರೆ, ಸೊ ನಂತರದಲ್ಲಿ ಅದು ದೇಶದ ಹಿತಾಸಕ್ತಿಗೆ ಏನಾದರೂ ವಿರುದ್ಧವಾಗಿದ್ರೆ, ದೇಶದ ಹಿತಾಸಕ್ತಿ ವಿರುದ್ಧ. ಹಾಗೆ ಆರ್ಟಿಕಲ್ 31A ಅಂತ ಬರುತ್ತೆ, 31A. ಸೊ ಇದರ ಅಡಿಯಲ್ಲಿ ಏನಾದರೂ ಕಡ್ಡಾಯವಾಗಿ ಆಸ್ತಿಯನ್ನು ವಶಪಡಿಸಿಕೊಳ್ಳುವುದರ ಕುರಿತು ಏನಾದರೂ ನಿಬಂಧನೆಗಳಿದ್ರೆ, ಸೊ ಅಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ ರಾಜ್ಯಪಾಲರು ಅಂತಹ ಮಸೂದೆಗಳನ್ನ ರಾಷ್ಟ್ರಪತಿಯವರ ಒಪ್ಪಿಗೆಗಾಗಿ ರಿಸರ್ವ್ ಮಾಡ್ತಾರೆ ಅಥವಾ ಅವುಗಳನ್ನ ಕಾಯ್ದಿರಿಸುತ್ತಾರೆ. ಸೊ ಏನು ಈ ರೀತಿ ರಾಜ್ಯಪಾಲರು ಹಲವಾರು ಮಸೂದೆಗಳನ್ನ ಇಲ್ಲಿ ತಡೆ ಹಿಡಿದಿರುವ ಕಾರಣಕ್ಕಾಗಿ ಏನು ಮಾಡಿದ್ದಾರೆ ಅಂತಂದರೆ ಅಲ್ಲಿನ ಸರ್ಕಾರ, ಅಂದರೆ ತಮಿಳುನಾಡಿನ ಸರ್ಕಾರ ಏನು ಮಾಡಿದೆ ಅಂತಂದರೆ ಇಲ್ಲಿ ಲೀಗಲ್ ಆ್ಯಕ್ಷನ್ಗೆ ಮುಂದಾಗಿದೆ. ಲೀಗಲ್ ಆ್ಯಕ್ಷನ್ ಅಂತಂದರೆ ಇವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿರುವಂಥದ್ದು. ಸೊ ಏನಿವಾಗ ಸುಪ್ರೀಂ ಕೋರ್ಟ್ ಮೊರೆ ಹೋದ ನಂತರ ತಮಿಳುನಾಡು ಸರ್ಕಾರ, ಸೊ ಇಲ್ಲಿ ಗವರ್ನರ್ ಅವರು ಏನು ಮಾಡ್ತಾರೆ ಅಂತಂದರೆ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ತಾರೆ. ಸೊ ಏನು ಅಂತಂದ್ರೆ, ಸೊ ಈ 12 ಮಸೂದೆಗಳಲ್ಲಿ 2 ಬಿಲ್ಗಳೇನಿರುತ್ತೆ ಅವುಗಳನ್ನ ರಾಷ್ಟ್ರಪತಿಯವರಿಗೆ ಅವುಗಳನ್ನ, ಅಂದರೆ ಪ್ರೆಸಿಡೆಂಟ್ ಅವರಿಗೆ ಅವುಗಳನ್ನ ಏನು ಮಾಡ್ತಾರೆ ಅಂದರೆ ರೆಫರ್ನ ಮಾಡ್ತಾರೆ, ರೆಫರ್ ಟು ದ ಪ್ರೆಸಿಡೆಂಟ್. ಸೊ ನಂತರದಲ್ಲಿ ಏನಿವಾಗ 12 ಮಸೂದೆಗಳಲ್ಲಿ 2 ಮಸೂದೆಗಳನ್ನ ರಾಷ್ಟ್ರಪತಿಯವರಿಗೆ ರೆಫರ್ ಮಾಡಿದ್ದಾರೆ. ಹಾಗೆ ಉಳಿದಿರುವ 10 ಮಸೂದೆಗಳನ್ನ ಏನಿದೆ, 10 ಬಿಲ್ಗಳೇನಿದೆ, ಸೊ ಅವುಗಳಿಗೆ ಇಲ್ಲಿ ಒಪ್ಪಿಗೆನ ಅಥವಾ ಕನ್ಸೆಂಟನ್ನು ವಿತ್ಹೋಲ್ಡ್ ಮಾಡಿದ್ದಾರೆ, ವಿತ್ಹೋಲ್ಡ್ ಕನ್ಸೆಂಟ್. ಎಸ್. ಸೊ ನಂತರದಲ್ಲಿ ಏನಾಗುತ್ತೆ ಅಂದರೆ, ಏನು ಈ 10 ಮಸೂದೆಗಳನ್ನ ವಿತ್ಹೋಲ್ಡ್ ಕನ್ಸೆಂಟ್ ಮಾಡಿರ್ತಾರೆ ಅಥವಾ ಒಪ್ಪಿಗೆನ ನೀಡದೇ ಇರ್ತಾರೆ, ಸೊ ಅವಾಗ ಏನು ಮಾಡುತ್ತೆ ಅಂತಂದರೆ ಈ ತಮಿಳುನಾಡಿನ ಸ್ಟೇಟ್ ಲೆಜಿಸ್ಲೇಚರ್ ಏನು ಮಾಡುತ್ತಾ, ಸೊ ಅವುಗಳನ್ನ ಮತ್ತೊಮ್ಮೆ ಪಾಸ್ ಮಾಡುತ್ತಾ. ಸೊ ಅಂದರೆ ಅವುಗಳನ್ನ ರೀಪಾಸ್ ಬೈ ದ ತಮಿಳುನಾಡು ಅಸೆಂಬ್ಲಿ ಟು ದ ಗವರ್ನರ್. ಸೊ ಅವುಗಳನ್ನ ಮತ್ತೆ ಗವರ್ನರ್ ಅವರಿಗೆ ಮರುಕಳಿಸಲಾಗತ್ತಾ. ಎಸ್. ಸೊ ಈ ಒಂದು ಸಂದರ್ಭದಲ್ಲಿ ಗವರ್ನರ್ ಅವರು ಏನು ಹೇಳ್ತಾರೆ, ಸೊ ಈ ಗವರ್ನರ್ ಅವರು ಈ 10 ಮಸೂದೆಗಳನ್ನ ಏನು ಮಾಡ್ತಾರೆ ಅಂದರೆ ಅವುಗಳನ್ನ ರಾಷ್ಟ್ರಪತಿಯವರ ಒಂದು ಒಪ್ಪಿಗೆಗಾಗಿ ಅವುಗಳನ್ನ ರಿಸರ್ವ್ ಮಾಡಲಾಗತ್ತ. ಸೊ ಇವುಗಳನ್ನ ರೆಫರ್ ಟು ಪ್ರೆಸಿಡೆಂಟ್. ಎಸ್. ಸೊ ಈ ರೀತಿ ಪ್ರೆಸಿಡೆಂಟ್ ಅವರಿಗೆ ರೆಫರ್ ಮಾಡಿರುವಂಥ 10 ಮಸೂದೆಗಳಲ್ಲಿ ಪ್ರೆಸಿಡೆಂಟ್ ಅವರು ಒಂದು ಮಸೂದೆಗೆ ಇಲ್ಲಿ ಒಪ್ಪಿಗೆನ ನೀಡ್ತಾರೆ. ಸೊ ನಂತರದಲ್ಲಿ ಅವುಗಳಲ್ಲಿ 7 ಮಸೂದೆಗಳನ್ನ ರಿಜೆಕ್ಟನ್ನು ಮಾಡಿರುವಂಥದ್ದು. ಹಾಗೆ ಇವುಗಳಲ್ಲಿ 2 ಮಸೂದೆಗಳನ್ನು ಇಲ್ಲಿ ಅನ್ಕನ್ಸಿಡರ್ ಮಾಡಿದ್ದಾರೆ. ಎಸ್. ಸೊ ಈ ಒಂದು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತಂದರೆ, ಇಲ್ಲಿ ಏನಿವಾಗ ಅನಿರ್ದಿಷ್ಟಾವಧಿವರೆಗೆ ಏನು ಇಲ್ಲಿ ವಿಳಂಬ ಆಗ್ತಾ ಇದೆ ಮಸೂದೆಗಳಿಗೆ ಒಪ್ಪಿಗೆಯನ್ನು ನೀಡಲಿಕ್ಕೆ, ಇದಕ್ಕೆ ಕಾರಣ ಏನು, ಯಾಕೆ ಈ ರೀತಿ ವಿಳಂಬ ಆಗ್ತಾ ಇದೆ ಅನ್ನೋದನ್ನು ಇಲ್ಲಿ ಏನು ಮಾಡಿದ, ಸುಪ್ರೀಂ ಕೋರ್ಟ್ ಗವರ್ನರ್ ಅವರನ್ನು ಕೇಳಿದ. ಸೊ ಈ ನಿಟ್ಟಿನಲ್ಲಿ ನಾವು ಗವರ್ನರ್ ಅವರ ಬಗ್ಗೆ ಕೂಡ ಇಲ್ಲಿ ತಿಳ್ಕೊಂಡಿರಬೇಕಾಗಿರುತ್ತೆ. ಸೊ ಗವರ್ನರ್. ಎಸ್. ಸೊ ಇಲ್ಲಿ ಆರ್ಟಿಕಲ್ 153 ಟು 167 ಹಾಗೆ ಪಾರ್ಟ್ 6 ಅನ್ನುವಂಥದ್ದು ಇಲ್ಲಿ ಸ್ಟೇಟ್ ಎಕ್ಸಿಕ್ಯೂಟಿವ್ ಕುರಿತು ಹೇಳುತ್ತೆ. ಸೊ ರಾಜ್ಯ ಕಾರ್ಯಾಂಗದ ಕುರಿತು ಈ ಭಾಗ ಹೇಳುತ್ತೆ, ಸ್ಟೇಟ್ ಎಕ್ಸಿಕ್ಯೂಟಿವ್. ಹಾಗೆ ಏನು ಗವರ್ನರ್ ಅವರು ಇರ್ತಾರೆ, ಸೊ ಇವರು 2 ರೀತಿಯ ಪಾತ್ರವನ್ನು ವಹಿಸ್ತಾರೆ, ಡ್ಯುಯಲ್ ರೋಲ್ನ ಪ್ಲೇ ಮಾಡ್ತಾರೆ.
ಸೊ ಮೊದಲನೇದಾಗಿ ಇವರು ಆ ರಾಜ್ಯದ ನಾಮಿನಲ್ ಎಕ್ಸಿಕ್ಯೂಟಿವ್ ಹೆಡ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ, ಎಕ್ಸಿಕ್ಯೂಟಿವ್ ಹೆಡ್. ಸೊ ನಂತರದಲ್ಲಿ ಇವರು ಈ ಕೇಂದ್ರ ಸರ್ಕಾರದ ಏಜೆಂಟ್ ಆಗಿ ಕೂಡ ಏನು ಮಾಡ್ತಾರೆ ಅಂದರೆ ಕೆಲಸವನ್ನು ನಿರ್ವಹಿಸ್ತಾರೆ. ಹಾಗೆ ಇಲ್ಲಿ ಸೆವೆಂತ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1956 ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇನು ಪ್ರೊವಿಷನ್ ಹೇಳುತ್ತೆ ಅಂತಂದ್ರೆ, ಸೊ ರಾಜ್ಯಪಾಲರು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಒಂದು ರಾಜ್ಯಗಳಿಗೆ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಬಹುದು ಅಂತ ಹೇಳಿ ಸೊ ಈ ಒಂದು ತಿದ್ದುಪಡಿ ಹೇಳುತ್ತೆ. ಹಾಗೆ ಸುಪ್ರೀಂ ಕೋರ್ಟ್ ಇಲ್ಲಿ 1976ರಲ್ಲಿ ಒಂದು ತೀರ್ಪನ್ನು ನೀಡುತ್ತೆ, ಒಂದು ಆದೇಶವನ್ನು ನೀಡುತ್ತೆ. ಸೊ ಏನಂತಂದರೆ ಗವರ್ನರ್ ಅವರಿಗೆ ಸಂಬಂಧಪಟ್ಟಂತ ಸೊ ಏನಿವಾಗ ಗವರ್ನರ್ ಅವರು ಇರ್ತಾರೆ, ಅವರು ನಾಟ್ ಆನ್ ಎಂಪ್ಲಾಯ್ಮೆಂಟ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳುತ್ತೆ. ನಾಟ್ ಆನ್ ಎಂಪ್ಲಾಯ್ಮೆಂಟ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ಇವರು ಕೇಂದ್ರ ಸರ್ಕಾರದ ಅಡಿಯಲ್ಲಿರುವಂಥ ನೌಕರ ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ 1976ರಲ್ಲಿ ಹೇಳುತ್ತಾ. ಹಾಗೆ ಸೊ ಇದು ಒಂದು ಭಾರತೀಯ ಸಂವಿಧಾನದ ಒಂದು ಕಾನ್ಸ್ಟಿಟ್ಯೂಷನಲ್ ಆಫೀಸ್ ಆಗಿದೆ ಅನ್ನೋದನ್ನು ಹೇಳುತ್ತೆ, ಕಾನ್ಸ್ಟಿಟ್ಯೂಷನಲ್ ಆಫೀಸ್ ಆಗಿದೆ ಅನ್ನೋದನ್ನು 1976ರಲ್ಲಿ ಹೇಳುತ್ತೆ. ಹಾಗೆ ಸಂವಿಧಾನದಲ್ಲಿ ಈ ರಾಜ್ಯಪಾಲರು ಆಗಬೇಕಿದ್ರೆ ಸೊ ಅವ್ರಿಗೂ ಒಂದಿಷ್ಟು ಕ್ವಾಲಿಫಿಕೇಷನ್ ಹೇಳುತ್ತೆ. ಸೊ ಕ್ವಾಲಿಫಿಕೇಷನ್ ಯಾವ ಅರ್ಹತೆಗಳಿದ್ರೆ ಅವರು ರಾಜ್ಯಪಾಲರಾಗಲಿಕ್ಕೆ ಇಲ್ಲಿ ಅರ್ಹರಾಗಿರ್ತಾರೆ ಅಂತಂದರೆ, ಸೊ ಮೊದಲನೇದಾಗಿ ಅವರು ಸಿಟಿಜನ್ ಆಫ್ ಇಂಡಿಯಾ ಅಂದರೆ ಭಾರತೀಯ ಪ್ರಜೆ ಆಗಿರಬೇಕು ಅನ್ನುವಂಥದ್ದನ್ನು ಸಂವಿಧಾನದಲ್ಲಿ ಹೇಳುತ್ತೆ. ಸೊ ನಂತರದಲ್ಲಿ ಅವರು 35 ವರ್ಷ ಪೂರೈಸಿರಬೇಕು. ಸೊ ಇದು ಸಂವಿಧಾನದಲ್ಲಿ ಹೇಳಿರುವಂಥ ಕ್ರೈಟೇರಿಯಾ ಆಗಿದೆ ಅಥವಾ ಮಾನದಂಡಗಳು ಆಗಿದೆ. ಸೊ ನಂತರದಲ್ಲಿ ಇಲ್ಲಿ 2 ಕನ್ವೆನ್ಷನ್ ಬರುತ್ತೆ. 2 ಕನ್ವೆನ್ಷನ್ ಅಂದರೆ ಇವರ ನೇಮಕಾತಿಗೆ ಸಂಬಂಧಪಟ್ಟಂತೆ 2 ಸಂಪ್ರದಾಯಗಳು ಇಲ್ಲಿ ಕಂಡುಬರುತ್ತೆ. ಆದರೆ ಈ 2 ಸಂಪ್ರದಾಯಗಳನ್ನ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಏನಂತಂದರೆ ಫಸ್ಟ್ ಕನ್ವೆನ್ಷನ್ ಅಂತಂದರೆ ಇಲ್ಲಿ ಏನು ರಾಜ್ಯಪಾಲರಾಗಿ ಆಯ್ಕೆ ಆಗಬೇಕಾಗಿರುವಂಥ ವ್ಯಕ್ತಿ ಏನಾಗಿರ್ಬೇಕಂತಂದ್ರೆ ಔಟ್ಸೈಡರ್ ಆಗಿರಬೇಕು. ಅಂದ್ರೆ ಏನಿವಾಗ ಕರ್ನಾಟಕಕ್ಕೆ ರಾಜ್ಯಪಾಲರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಗವರ್ನರ್ ಅವರನ್ನು ಆಯ್ಕೆ ಮಾಡಬೇಕಿದ್ರೆ ಸೊ ಈ ಗವರ್ನರ್ ಅವರು ಆ ರಾಜ್ಯಕ್ಕೆ ಬಿಲಾಂಗ್ ಆಗಿರಬಾರ್ದವರು, ಬೇರೆ ರಾಜ್ಯದವರು ಆಗಿರಬೇಕು. ಹಾಗೆ ಇವರು ಯಾವುದೇ ರೀತಿಯ ಒಂದು ಪೊಲಿಟಿಕಲ್ ಪಾರ್ಟಿ ಏನಿರತ್ತಂದ್ರೆ ಅದರ ಜೊತೆ ಕನೆಕ್ಷನ್ ಹೊಂದಿರಬಾರ್ದು, ಅಂದರೆ ಫ್ರೀ ಫ್ರಮ್ ಲೋಕಲ್ ಪಾರ್ಟಿ. ಸೊ ಇದು ಮೊದಲನೇ ಒಂದು ಕನ್ವೆನ್ಷನ್. ಆದರೆ ಸೊ ಎರಡನೇ ಒಂದು ಕನ್ವೆನ್ಷನ್ ಏನಂತಂದ್ರೆ ಸೊ ಇವರನ್ನ ನೇಮಕಾತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಏನು ಇವಾಗ ಪ್ರೆಸಿಡೆಂಟ್ ಅವರು ಇವರನ್ನ ನೇಮಕ ಮಾಡ್ತಾರ, ಸೊ ಇವರನ್ನ ನೇಮಕವನ್ನು ಮಾಡುವಂಥ ಸಂದರ್ಭದಲ್ಲಿ ಆಯಾ ರಾಜ್ಯಗಳ ರೆಸ್ಪೆಕ್ಟಿವ್ ಸ್ಟೇಟ್ಸ್ ಏನಿರುತ್ತೆ ಆಯಾ ರಾಜ್ಯಗಳ CM ಅವರು ಏನಿರ್ತಾರೆ ಅವರ ಸಲಹೆಯನ್ನು ಕೂಡ ಇಲ್ಲಿ ಪಡೆದುಕೊಳ್ಳಬೇಕು ರಾಷ್ಟ್ರಪತಿಯವರು ಅಂತ ಹೇಳಿ ಇರುವಂಥ ಕನ್ವೆನ್ಷನ್ ಅದು. ಈ ರೀತಿ ಅವರ ಆಯ್ಕೆಯನ್ನು ಮಾಡಬೇಕಂತ ಹೇಳಿ ಸೊ ಈ 2 ಸಂಪ್ರದಾಯಗಳು ಇಲ್ಲಿ ಕಂಡುಬರುತ್ತೆ. ಸೊ ನಂತರದಲ್ಲಿ ಏನಿವಾಗ ಈ ರಾಜ್ಯಪಾಲರ ಒಂದು ಅನುಪಸ್ಥಿತಿ ಇದ್ದಾಗ, ಆಪ್ಷನ್ಸ್ ಇದ್ದಾಗ, ಸೊ ಇವರ ಬದಲಾಗಿ ಇಲ್ಲಿ ಯಾರು ಗವರ್ನರ್ ಆಗಿ ರೋಲನ್ನು ಪ್ಲೇ ಮಾಡ್ತಾರೆ ಅಂತಂದ್ರೆ ಸೊ ಏನಿವಾಗ ಹೈಕೋರ್ಟ್ ಏನಿರುತ್ತೆ ಅಂದರೆ ಆ ರಾಜ್ಯದ್ದು ಮಾತ್ರ. ಸೊ ಕರ್ನಾಟಕದ ಗವರ್ನರ್ ಇದ್ದರೆ ಅವರ ಆಪ್ಷನ್ಸಲ್ಲಿ ಕರ್ನಾಟಕದ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಅಥವಾ ಸೀನಿಯರ್ ಮೋಸ್ಟ್ ಜಡ್ಜಸ್ ಏನಿರ್ತಾರೆ, ಮೋಸ್ಟ್ ಜಡ್ಜಸ್ ಅವರು ಏನು ಮಾಡ್ತಾರೆ ಅಂದರೆ ಗವರ್ನರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಇವರ ಅಧಿಕಾರಾವಧಿ ಟರ್ಮ್ 5 ಇಯರ್ಸ್ ಆಗಿರುತ್ತೆ. ಸೊ ಇವಾಗ ನಮ್ಮ ದೇಶದಲ್ಲಿ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ನೇಮಕವನ್ನು ಮಾಡ್ತಾರೆ. ಆದರೆ ಬೇರೆ ಬೇರೆ ದೇಶಗಳಲ್ಲಿ ಈ ರಾಜ್ಯಪಾಲರನ್ನು ಯಾವ ರೀತಿ ಆಯ್ಕೆಯನ್ನು ಮಾಡಲಾಗುತ್ತೆ ಅನ್ನೋದನ್ನು ನೋಡೋಣ. ಸೊ ಮೊದಲನೇದಾಗಿ ಅಮೇರಿಕನ್ ಮಾಡೆಲ್. ಸೊ ನಾವು ಪಾಲಿಟಿಯನ್ನು ಓದಬೇಕಾದ್ರೆ ಸೊ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಸೊ ನಾವು ನಮ್ಮ ದೇಶದ ಸಂವಿಧಾನವನ್ನು ಇತರ ದೇಶಗಳೊಂದಿಗೆ ಹೋಲಿಕೆಯನ್ನು ಮಾಡ್ಕೊಳ್ತೀವಿ. ಅಂದರೆ ನಮ್ಮ ದೇಶದ ಸಂವಿಧಾನಕ್ಕೂ ಇತರ ದೇಶಗಳ ಸಂವಿಧಾನಕ್ಕೂ ಯಾವೆಲ್ಲ ರೀತಿಯ ಒಂದು ಹೋಲಿಕೆಗಳಿದೆ ಅಥವಾ ಯಾವುದೆಲ್ಲ ರೀತಿಯ ಒಂದು ವ್ಯತ್ಯಾಸಗಳಿದೆ ಅನ್ನುವಂಥದ್ದನ್ನು ಸ್ಟಡಿ ಮಾಡ್ತೀವಿ. ಸೊ ಈ ನಿಟ್ಟಿನಲ್ಲಿ ಇದು ಇಂಪಾರ್ಟೆಂಟ್ ಆಗತ್ತೆ.
ಎಸ್, ಸೊ ಇಲ್ಲಿ ಅಮೇರಿಕನ್ ಮಾಡೆಲ್ನಲ್ಲಿ ನೋಡೋದಾದರೆ, ಸೊ ಇಲ್ಲಿ ರಾಷ್ಟ್ರಪತಿಗಳನ್ನ ಡೈರೆಕ್ಟಾಗಿ ಎಲೆಕ್ಟ್ ಮಾಡಲಾಗುತ್ತೆ. ಡೈರೆಕ್ಟ್ಲಿ, ನೇರವಾಗಿ ಚುನಾವಣೆಗಳ ಮೂಲಕ ಅವರನ್ನು ಇಲ್ಲಿ ಎಲೆಕ್ಷನ್ ಮುಖಾಂತರ ಅವುಗಳನ್ನ ಆಯ್ಕೆನ ಮಾಡಲಾಗುತ್ತೆ. ಸೊ ನಂತರದಲ್ಲಿ ಕೆನಡಿಯನ್ ಮಾಡೆಲ್ ಅಂತ ಬರುತ್ತೆ, ಅಂದರೆ ಕೆನಡಾದಲ್ಲಿ ಕೆನಡಿಯನ್ ಮಾಡೆಲ್. ಎಸ್, ಸೊ ಇಲ್ಲಿ ಗವರ್ನರ್ ಜನರಲ್ ಅವರು, ಅಂದರೆ ಬೈ ಗವರ್ನರ್ ಜನರಲ್, ಅಂದರೆ ಕೇಂದ್ರದಲ್ಲಿರುವಂತಹ ಗವರ್ನರ್ ಜನರಲ್ ಏನಿರ್ತಾರೆ, ಸೊ ಇವ್ರು ಏನು ಮಾಡ್ತಾರೆ ಅಂದರೆ ರಾಜ್ಯಗಳ ರಾಜ್ಯಪಾಲರನ್ನು ಅಥವಾ ಗವರ್ನರ್ ಅವರನ್ನು ಆಯ್ಕೆನ ಮಾಡ್ತಾರೆ. ಸೊ ಈ ರೀತಿಯ ಒಂದು ವ್ಯವಸ್ಥೆ ಅಲ್ಲಿ ಇರುವಂಥದ್ದು. ಸೊ ಇಲ್ಲಿ ಗವರ್ನರ್ ಅವರ ಹುದ್ದೆಗೆ ಸಂಬಂಧಪಟ್ಟಂತೆ ಅಥವಾ ರಾಜ್ಯ ಮತ್ತು ಕೇಂದ್ರಗಳ ಒಂದು ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಆಯೋಗಗಳನ್ನ ಇಲ್ಲಿ ರಚನೆಯನ್ನು ಮಾಡಲಾಗಿರುತ್ತೆ. ಸೊ ಅವುಗಳಲ್ಲಿ ಪ್ರಮುಖವಾಗಿರುವಂಥದ್ದು ಸರ್ಕಾರಿಯ ಕಮಿಷನ್ ಅಂತ ಬರುತ್ತೆ. ಸರ್ಕಾರಿಯ ಆಯೋಗ, ಸರ್ಕಾರಿಯ ಆಯೋಗವನ್ನು 1983ರಲ್ಲಿ ಕ್ರಿಯೇಟ್ ಮಾಡಲಾಗಿರುತ್ತೆ. ಸೊ ಇದು ರಾಜ್ಯಪಾಲರ ಹುದ್ದೆಗೆ ಸಂಬಂಧಪಟ್ಟಂತೆ ಏನು ರೆಕಮೆಂಡೇಶನ್ ಮಾಡುತ್ತೆ, ಏನು ಶಿಫಾರಸನ್ನು ಮಾಡುತ್ತೆ ಅಂತಂದರೆ, ಸೊ ಏನಿವಾಗ ಇವರ ಒಂದು ನೇಮಕಾತಿ ಏನಿರುತ್ತೆ, ಅಂದರೆ ರಾಜ್ಯಪಾಲರ ನೇಮಕಾತಿ ಏನಿರುತ್ತೆ, ಸೊ ಈ ಒಂದು ಸಂದರ್ಭದಲ್ಲಿ ಏನು ಮೊದಲನೇದಾಗಿ ನಾವು ಇವಾಗ ಪ್ರೆಸಿಡೆಂಟ್ ಅವರು ರಾಜ್ಯಪಾಲರನ್ನ ಆಯ್ಕೆನ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಪ್ರೆಸಿಡೆಂಟ್ ಅವರು ರಾಜ್ಯಪಾಲರನ್ನ ಆಯ್ಕೆನ ಮಾಡುವಂಥ ಸಂದರ್ಭದಲ್ಲಿ ಇವರು ಪ್ರೈಮ್ ಮಿನಿಸ್ಟರ್ ಅವರ ಸಲಹೆಯನ್ನು ತೆಗೆದುಕೊಳ್ತಾರೆ. ಸೊ ಗವರ್ನರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ. ಸೊ ಇಲ್ಲಿ ಈ ಸರ್ಕಾರಿಯ ಆಯೋಗ ಏನು ಹೇಳುತ್ತೆ ಅಂತಂದರೆ, ಸೊ ಏನಿವಾಗ ಪಿ ಎಮ್ ಅವರು ಇವರಿಗೆ ಸಲಹೆಯನ್ನು ನೀಡ್ತಾರೆ ರಾಷ್ಟ್ರಪತಿಗೆ. ಸೊ ಇಲ್ಲಿ ಪಿ ಎಮ್ ಆಗಿರೋರು ಏನು ಮಾಡಬೇಕಂತಂದ್ರೆ, ಏನು ವೈಸ್ ಪ್ರೆಸಿಡೆಂಟ್ ಇರ್ತಾರೆ ಉಪರಾಷ್ಟ್ರಪತಿಗಳು, ಹಾಗೆ ಸ್ಪೀಕರ್ ಆಫ್ ಲೋಕಸಭೆ ಇರ್ತಾರೆ. ಸೊ ಇವರ ಸಲಹೆಯನ್ನು ಕೂಡ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ತೆಗೆದುಕೊಳ್ಳಬೇಕು ಅನ್ನುವಂಥದ್ದನ್ನು ಸೊ ಇಲ್ಲಿ ಸರ್ಕಾರಿಯ ಆಯೋಗ ಹೇಳುತ್ತಾ. ಸೊ ನಂತರದಲ್ಲಿ ರಾಷ್ಟ್ರೀಯ ಆಯೋಗ, ನ್ಯಾಷನಲ್ ಕಮಿಷನ್ ಅಂತ ಬರುತ್ತೆ. ನ್ಯಾಷನಲ್ ಕಮಿಷನ್. ಸೊ ಮೊದಲನೇದು ಸರ್ಕಾರಿ ಆಯೋಗ, ಎರಡನೇದು ನ್ಯಾಷನಲ್ ಕಮಿಷನ್ ಅನ್ನುವಂಥದ್ದು 2000ನೇ ಇಸ್ವಿಯಲ್ಲಿ ಏನು ಹೇಳುತ್ತೆ ಅಂತಂದರೆ, ಸೊ ಏನಿವಾಗ ಪ್ರೆಸಿಡೆಂಟ್ ಅವರು ಇರ್ತಾರೆ, ರಾಷ್ಟ್ರಪತಿಗಳು ಪ್ರೆಸಿಡೆಂಟ್. ಸೊ ಇಲ್ಲಿ ನೇಮಕವನ್ನು ಮಾಡುವಂಥ ಸಂದರ್ಭದಲ್ಲಿ, ರಾಷ್ಟ್ರಪತಿಗಳನ್ನ ನೇಮಕಾತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಸೊ ಇವರು ಯಾರ ಸಲಹೆಯನ್ನು ಪಡೆದುಕೊಳ್ಳಬೇಕು ಅನ್ನೋದನ್ನು ಇದು ಹೇಳುತ್ತೆ. ಸೊ ಇದು ಆಯಾ ರಾಜ್ಯಗಳ ಚೀಫ್ ಮಿನಿಸ್ಟರ್ ಏನಿರ್ತಾರೆ ಅಥವಾ ಮುಖ್ಯಮಂತ್ರಿಗಳು ಏನಿರ್ತಾರೆ ಅವರ ಸಲಹೆಯ ಆಧಾರದ ಮೇಲೆಗೆ ಪ್ರೆಸಿಡೆಂಟ್ ಅವರು ರಾಜ್ಯಪಾಲರನ್ನ ನೇಮಕ ಮಾಡಬೇಕಂತ ಹೇಳಿ ಈ ಒಂದು ರಾಷ್ಟ್ರೀಯ ಆಯೋಗ ಅನ್ನುವಂಥದ್ದು ಹೇಳುತ್ತೆ. ಸೊ ನಂತರದಲ್ಲಿ ಬರುವಂಥದ್ದು ವೆರಿ ಇಂಪಾರ್ಟೆಂಟ್ ಕಮಿಷನ್, ಎಂ ಪುಂಚಿ ಆಯೋಗ ಅಂತ ಬರುತ್ತೆ. ಎಂ ಪುಂಚಿ ಕಮಿಷನ್, ಪುಂಚಿ ಆಯೋಗ. ಸೊ ಇದನ್ನು 2007ರಲ್ಲಿ ಕ್ರಿಯೇಟ್ ಮಾಡಿರುವಂಥದ್ದು. ಸೊ ಇದು ಏನು ಹೇಳುತ್ತೆ ಅಂತಂದ್ರೆ, ಸೊ ಇವರನ್ನು ನೇಮಕ ಮಾಡಲಿಕ್ಕೆ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಬೇಕಂತ ಹೇಳುತ್ತೆ. ಆ ಕಮಿಟಿಯಲ್ಲಿ ಯಾರೆಲ್ಲ ಇರಬೇಕು ಅನ್ನೋದನ್ನು ಕೂಡ ಈ ಒಂದು ಆಯೋಗವೇ ಹೇಳುತ್ತೆ. ಸೊ ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಅವರು ಇರಬೇಕು, ಹೋಮ್ ಮಿನಿಸ್ಟರ್ ಇರಬೇಕು, ಹಾಗೆ ವೈಸ್ ಪ್ರೆಸಿಡೆಂಟ್. ಸೊ ನಂತರದಲ್ಲಿ ಸ್ಪೀಕರ್ ಅವರು, ಸ್ಪೀಕರ್ ಮತ್ತು ಆಯಾ ರಾಜ್ಯಗಳು ಅಂದರೆ ರೆಸ್ಪೆಕ್ಟು ಆ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥ ಚೀಫ್ ಮಿನಿಸ್ಟರ್ಗಳು ಈ ಒಂದು ಕಮಿಟಿಯಲ್ಲಿ ಇರಬೇಕಂತ ಹೇಳಿ ಈ ಒಂದು ಆಯೋಗ ಹೇಳುತ್ತೆ. ಅಂದರೆ ಈ ಕಮಿಟಿಯ ಮುಖಾಂತರ ಮಾತ್ರವೇ ರಾಜ್ಯಪಾಲರನ್ನ ನೇಮಕವನ್ನು ಮಾಡಬೇಕು ಅಂತ ಹೇಳುತ್ತೆ. ಹಾಗೆ ಏನು ಗವರ್ನರ್ ಅವರು ಇರ್ತಾರೆ, ಸೊ ಇವರ ಇಂಪೀಚ್ಮೆಂಟ್ ಅಂದರೆ ಇವರನ್ನ ಪದಚ್ಯುತಿಯನ್ನು ಮಾಡಲಿಕ್ಕೆ ಇಂಪೀಚ್ಮೆಂಟ್, ಸೊ ಈ ಪ್ರೊಸೆಸ್ಸನ್ನು ಯಾರು ಮಾಡಬೇಕಂತ ಹೇಳುತ್ತೆ ಅಂತಂದರೆ ಇದನ್ನು ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯ ಶಾಸಕಾಂಗ ಈ ಒಂದು ನಿರ್ಣಯವನ್ನು ಪಾಸ್ ಮಾಡಬೇಕಂತ ಹೇಳಿ ಈ ಒಂದು ಆಯೋಗ ಶಿಫಾರಸನ್ನು ಮಾಡುತ್ತಾ. ಸೊ ಇಷ್ಟು ನಾವು ಗವರ್ನರ್ ಅವರ ಬಗ್ಗೆ ತಿಳ್ಕೊಂಡಿರಬೇಕಾಗಿರುತ್ತೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್, ದ ಸಾಗಾ ಆಫ್ ರೆಗ್ಯುಲೇಟಿಂಗ್ ಇಂಡಿಯಾ ಥರ್ಮಲ್ ಪವರ್ ಎಮಿಷನ್. ಸೊ ಈ ಒಂದು ಆರ್ಟಿಕಲ್ ಹೇಳ್ತಾ ಇರುವಂಥದ್ದು ಥರ್ಮಲ್ ಪವರ್ ಎಮಿಷನ್ ಕುರಿತು. ಥರ್ಮಲ್ ಪವರ್ ಎಮಿಷನ್ ಅಂದರೆ ಉಷ್ಣ ವಿದ್ಯುತ್ ಸ್ಥಾವರಗಳೇನಿರುತ್ತಾ, ಸೊ ಇವುಗಳು ಬಿಡುಗಡೆ ಮಾಡುವಂತಹ ಎಮಿಷನ್ ಮಾಡುವಂತಹ ಏನು ಕೆಲವೊಂದಿಷ್ಟು ವಿಷಕಾರಿ ಅನಿಲಗಳೇನು ಬರುತ್ತಾ, ಸೊ ಅಂದರೆ ಈ ರೀತಿ ಅಂದರೆ ಸಲ್ಫರ್ ಡೈಆಕ್ಸೈಡ್ ಅಂತ ಏನು ಬರುತ್ತೆ ಅಥವಾ SO2 ಅಂತ ಏನು ಬರುತ್ತಾ, ಸೊ ಇದರ ಎಮಿಷನ್ ಕುರಿತು ಈ ಒಂದು ಆರ್ಟಿಕಲ್ ಇಲ್ಲಿ ಹೇಳ್ತಾ ಇದೆ. ಸೊ ಇಲ್ಲಿ SO2 ಅಂದರೆ ಸಲ್ಫರ್ ಡೈಆಕ್ಸೈಡನ್ನು ಏನು ಥರ್ಮಲ್ ಪವರ್ ಪ್ಲಾಂಟ್ಸ್ಗಳು ಏನಿರುತ್ತಾ,
ಸೊ ಇವುಗಳನ್ನ ಎಮಿಷನ್ ಮಾಡುತ್ತೆ. ಸೊ ಈ ಎಮಿಷನ್ನ ಕೆಲವೊಂದಿಷ್ಟು ಮಿತಿಗಳಲ್ಲಿ ತೆಗೆದುಕೊಂಡು ಬರಬೇಕಂತ ಹೇಳಿ ಈ ಥರ್ಮಲ್ ಪವರ್ ಪ್ಲಾಂಟ್ಸ್ಗಳಿಗೆ ಇಲ್ಲಿ ಆದೇಶವನ್ನು ನೀಡಿರುವಂಥದ್ದು. ಅಂದರೆ ಇದಕ್ಕೆ ನೀಡಿರುವಂಥ ಈ ಡೆಡ್ಲೈನ್ ಏನಿತ್ತು ಅಥವಾ ಗಡುವನ್ನು ಏನು ಮಾಡಿದ್ದಾರೆ ಅಂತಂದರೆ ವಿಸ್ತರಣೆಯನ್ನು ಮಾಡಿದ್ದಾರೆ. ಸೊ ಅಂದರೆ ಮತ್ತೆ 3 ವರ್ಷಗಳ ಕಾಲ ಏನು ಮಾಡಿದ್ದಾರೆ ಅಂತಂದರೆ ಇವುಗಳಿಗೆ ಈ ಸಲ್ಫರ್ ಡೈಆಕ್ಸೈಡ್ ಮಿತಿಯನ್ನು ಕಡಿಮೆಯನ್ನು ಮಾಡಿಕೊಳ್ಬೇಕಂತ ಹೇಳಿ 3 ವರ್ಷಗಳ ಗಡುವನ್ನು ನೀಡಿದ್ದಾರೆ. ಹಾಗೆ ಇದಕ್ಕೆ ಯಾವುದೇ ರೀತಿ ಒಂದು ಕಾರಣ ಕೂಡ ನೀಡಬಾರ್ದು ಅಂತ ಹೇಳಿ ಇಲ್ಲಿ ಇವುಗಳಿಗೆ ಅಥವಾ ಥರ್ಮಲ್ ಪವರ್ ಸ್ಟೇಷನ್ಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ಆದೇಶವನ್ನು ನೀಡಿದ್ದಾರೆ. ಸೊ ಈ ರೀತಿಯ ನಾರ್ಮ್ಸ್ಗಳನ್ನ ಅಥವಾ ಈ ರೀತಿಯ ಒಂದು ಆದೇಶಗಳನ್ನ ಪೋಸ್ಟ್ ಯಾವಾಗ ರಿವೈಸ್ ಮಾಡಲಾಗಿತ್ತು ಅಂತಂದರೆ ಅಥವಾ ಪರಿಷ್ಕರಣೆಯನ್ನು ಮಾಡಲಾಗಿತ್ತು ಅಂದರೆ ಪೋಸ್ಟ್ ರಿವೈಸ್ಡ್ 2015ರಲ್ಲಿ 2015ರಲ್ಲಿ ಒಂದು ಪರಿಷ್ಕೃತ ಆದೇಶದ ಮೂಲಕ ಏನು ಹೇಳುತ್ತಂದ್ರೆ 2017ರ ವೇಳೆಗೆ ಸೊ ಏನಿವಾಗ ಈ ಒಂದು ಥರ್ಮಲ್ ಪವರ್ ಪ್ಲಾಂಟ್ಗಳಿಂದ SO2 ಏನು ರಿಲೀಸ್ ಆಗ್ತಾ ಇದೆ ಸೊ ಅದನ್ನು ಒಂದಿಷ್ಟು ಮಿತಿಗಳಿಗೆವರೆಗೆ ಕಡಿಮೆಯನ್ನು ಮಾಡಬೇಕಂತ ಹೇಳಿ ಗಡುವನ್ನು ಹಾಕಿರುತ್ತೆ. ಆದರೆ ಇದನ್ನು ಕಾರಣಾಂತರಗಳಿಂದ ಏನು ಮಾಡಲಾಗ್ತಾ ಇದೆ ಅಂತಂದರೆ ಈ ರೀತಿ ಒಂದು ನಾರ್ಮ್ಸನ್ನು ಅವುಗಳು ಪೂರೈಸಲಿಕ್ಕೆ ವಿಫಲ ಆಗ್ತಾ ಇರುವಂಥ ಕಾರಣಗಳಿಗಾಗಿ ಅವುಗಳನ್ನ ಪದೇ ಪದೇ ಏನು ಮಾಡ್ತಾ ಇದ್ದಾರೆ ಅಂತಂದರೆ ವಿಸ್ತರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಇವಾಗ ಅದನ್ನು ಮತ್ತೆ 3 ವರ್ಷಗಳ ಕಾಲ ಅದನ್ನು ವಿಸ್ತರಣೆಯನ್ನು ಮಾಡಿರುವಂಥದ್ದು. ಸೊ ಇಲ್ಲಿ ಸಾಮಾನ್ಯವಾಗಿ ಏನಂತಂದರೆ ಈ ಥರ್ಮಲ್ ಪವರ್ ಪ್ಲಾಂಟ್ಸ್ಗಳು ಬಳಸಿಕೊಳ್ಳಿರುವಂಥ ಕೋಲ್ ಏನಿರುತ್ತೆ ಸೊ ಅಂದರೆ ಅದು ಇಂಡಿಯನ್ ಕೋಲ್. ಓಕೆ, ಸೊ ಇಂಡಿಯನ್ ಕೋಲ್ನಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ ಅಂದರೆ ಸಲ್ಫರ್ ಕಂಟೆಂಟ್ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಸಲ್ಫರ್ ಕಂಟೆಂಟ್ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಸೊ ಇಲ್ಲಿ ಇರುವಂಥ ಒಂದು ಡಿಸ್ಕಷನ್ ಏನಂತಂದ್ರೆ ಸೊ ಈ ಒಂದು ಥರ್ಮಲ್ ಪವರ್ ಪ್ಲಾಂಟ್ಗಳ ಕುರಿತು ಏನು ಇಲ್ಲಿ ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಅಂತ ಬರುತ್ತೆ. ಡಿಸಲ್ಫರೈಸೇಷನ್. ಸೊ ಇದೊಂದು ಪ್ರೊಸೆಸ್. ಇದು ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಅನ್ನುವಂಥದ್ದು ಒಂದು ಟೆಕ್ನಾಲಜಿ ಅಥವಾ ಪ್ರೊಸೆಸ್ ಆಗಿದೆ. ಸೊ ಇಲ್ಲಿ ಏನು ಮಾಡಲಾಗತ್ತಂದರೆ ಏನಿವಾಗ ಈ ಥರ್ಮಲ್ ಪವರ್ ಪ್ಲಾಂಟ್ಸ್ಗಳು ಏನು ಹೊಗೆಯನ್ನು ಉತ್ಸರ್ಜನೆಯನ್ನು ಏನು ಮಾಡುತ್ತಾ ಸೊ ಅವುಗಳಲ್ಲಿ ಆ ಒಂದು ಹೊಗೆಗಳಲ್ಲಿ ಏನಿರುತ್ತೆ ಅಂದರೆ ಸಾಮಾನ್ಯವಾಗಿ SO2 ಕಂಟೆಂಟ್ ಅನ್ನುವಂಥದ್ದು ಇರುತ್ತೆ. ಸೊ ಈ SO2 ಕಂಟೆಂಟನ್ನು ಕಡಿಮೆ ಮಾಡಲಿಕ್ಕೆ ಸೊ ಏನು ಮಾಡಲಾಗತ್ತೆ ಈ ಒಂದು ಫ್ಲೂ ಗ್ಯಾಸ್ ಡಿಸಲ್ಫರೈಸೇಷನ್ ಬಳಸಿಕೊಳ್ಳಲಾಗತ್ತೆ. ಸೊ ಅಂದರೆ ಇದು ಇದರಲ್ಲಿರುವಂಥ SO2ನ ರಿಮೂವನ್ನು ಮಾಡುತ್ತೆ. ಆ ಮೂಲಕ ಇದು ಏರ್ ಪೊಲ್ಯೂಷನ್ ಕಡಿಮೆನ ಮಾಡುತ್ತೆ. ಸೊ ಏನು ಈ ರೀತಿಯ ಒಂದು ಪವರ್ ಪ್ಲಾಂಟ್ಗಳಲ್ಲಿ ಏನು ಅಥವಾ ಬಳಸಿಕೊಳ್ಳಲಾಗ್ತಾ ಇರುವಂಥ ಈ ಒಂದು ಟೆಕ್ನಾಲಜಿ ಏನಿದೆ ಸೊ ಇದನ್ನು ಕಾರಣಾಂತರಗಳಿಂದಾಗಿ ಏನು ಅಂದರೆ ಈ ಒಂದು ಥರ್ಮಲ್ ಪವರ್ ಪ್ಲಾಂಟ್ಗಳಲ್ಲಿ ಇದನ್ನು ಕಡಿಮೆ ಬಳಕೆ ಆಗ್ತಾ ಇದೆ. ಸೊ ಏನಕ್ಕೆ ಅಂತಂದರೆ ಸೊ ಇವುಗಳು ರನ್ ಆಗಲಿಕ್ಕೆ ಅಥವಾ ಇವುಗಳು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಇದಕ್ಕೆ ಹೆಚ್ಚಿನ ಒಂದು ವಿದ್ಯುತ್ ಅನ್ನುವಂಥದ್ದು ಬೇಕಾಗತ್ತೆ. ಸೊ ಈ ಕಾರಣಕ್ಕಾಗಿ ಇದರ ಬಳಕೆ ಅನ್ನುವಂಥದ್ದು ಕಡಿಮೆ ಆಗ್ತದೆ. ಸೊ ಇದರ ಕುರಿತು ಏನಾಗ್ತದೆ ಅಂದರೆ ಇವಾಗ ಚರ್ಚೆಯಲ್ಲಿರುವಂಥದ್ದು. ಸೊ ಇದು ಪ್ರತಿಶತ ಏನು ಈ ಒಂದು ಹೊಗೆಯಲ್ಲಿರುವಂಥ ಪ್ರತಿಶತ 99% ಏನು ಮಾಡುತ್ತೆ ಅಂದರೆ ಸಲ್ಫರನ್ನು ರಿಮೂವ್ ಮಾಡುವಂಥ ಒಂದು ಟೆಕ್ನಾಲಜಿ ಇದಾಗಿದೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಅಂಡರ್ ದ ಸ್ಕ್ಯಾನರ್ ಅದಾನಿಸ್ ಪ್ರಾಜೆಕ್ಟ್ ಇನ್ ಶ್ರೀಲಂಕಾ. ಸೊ ಈ ಒಂದು ಆರ್ಟಿಕಲ್ ಹೇಳ್ತಾ ಇರುವಂಥದ್ದು ಶ್ರೀಲಂಕಾದಲ್ಲಿ ನಮ್ಮ ಭಾರತೀಯ ಮೂಲದ ಈ ಅದಾನಿ ಸಮೂಹ ಏನಿದೆ ಸೊ ಇದು ಒಂದು ಪ್ರಾಜೆಕ್ಟ್ ಮೇಲೆ ಏನು ಮಾಡಿದೆ ಅಂತಾರೆ ಹೂಡಿಕೆಯನ್ನು ಮಾಡಿರುವಂಥದ್ದು. ಸೊ ಈ ಒಂದು ಹೂಡಿಕೆ ಅಂತಂದರೆ ಇದರಲ್ಲಿ ಇದು ಶ್ರೀಲಂಕಾದ ನಾರ್ದರ್ನ್ ಪ್ರೊವಿಷನ್ ಏನಿದೆ ಅಂದರೆ ಇದು ಮನ್ನಾರ್ನಲ್ಲಿ ಏನು ಮಾಡಿದೆ ಅಂತಂದರೆ ಒಂದು ಪವರ್ ಪ್ಲ್ಯಾಂಟನ್ನು ವಿಂಡ್ ಪವರ್ ಪ್ಲ್ಯಾಂಟನ್ನು ಡೆವಲಪ್ ಮಾಡ್ತಾ ಇದೆ. ವಿಂಡ್ ಪವರ್ ಪ್ಲ್ಯಾಂಟ್. ಸೊ ಇಲ್ಲಿ ಶ್ರೀಲಂಕಾದ ಈ ಮನ್ನಾರ್ ಪ್ರಾಂತ್ಯದಲ್ಲಿ ಏನು ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಈ ಒಂದು ವಿಂಡ್ ಪವರ್ ಪ್ಲ್ಯಾಂಟನ್ನು ಅದಾನಿ ಅವರು ಇದನ್ನು ಕನ್ಸ್ಟ್ರಕ್ಟನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ಅಗ್ರಿಮೆಂಟ್ ಯಾವಾಗ ಆಗಿತ್ತು ಅಂತ ನೋಡೋದಾದರೆ ಈ ಒಂದು ಅದಾನಿ ಗ್ರೂಪ್ ಮತ್ತು ಶ್ರೀಲಂಕಾ ಸರ್ಕಾರದ ನಡುವೆ ಸೊ ಇದು 2027ರಲ್ಲಿ ಈ ರೀತಿ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ಏನಾಗಿದೆ ಅಂತಾರೆ ಇತ್ತೀಚೆಗೆ ಬಂದಿರುವಂಥ ಸರ್ಕಾರ ಅಂದರೆ ಶ್ರೀಲಂಕಾದ ಸರ್ಕಾರ ಸೊ ಈ ಯೋಜನೆಯನ್ನು ಇಲ್ಲಿ ಸ್ಟಾಪನ್ನು ಮಾಡಿದೆ. ಏನಕ್ಕೆ ಅಂತಂದರೆ ಈ ಒಂದು ಯೋಜನೆ ಅಡಿಯಲ್ಲಿ ಭ್ರಷ್ಟಾಚಾರ ಕಂಡು ಬಂದಿದೆ ಅನ್ನುವಂಥದ್ರ ಕುರಿತು ಸೊ ಇಲ್ಲಿ ಆರೋಪವನ್ನು ಮಾಡಿರುವಂಥ ಕಾರಣಕ್ಕಾಗಿ ಇದನ್ನು ಸ್ಟಾಪ್ ಮಾಡಿರುವಂಥದ್ದು. ಹಾಗೆ
ಈ ಒಂದು ಪ್ರೊವಿಷನ್ ಏನಿದೆ ಅಂದರೆ ಇವೇನಿವಾಗ ಈ ವಿಂಡ್ ಪವರ್ ಪ್ಲ್ಯಾಂಟನ್ನು ಮನ್ನಾರ್ ರೀಜನಲ್ಲಿ ಏನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಸೊ ಈ ಒಂದು ಪ್ರದೇಶದಲ್ಲಿ ಕೂಡ ಅಲ್ಲಿನ ಸ್ಥಳೀಯರು ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಯೋಜನೆಯಲ್ಲಿ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಏನಕ್ಕೆ ಅಂತಂದರೆ ಈ ಒಂದು ಪ್ರದೇಶದಲ್ಲಿ ಹೆಚ್ಚಾಗಿ ವಲಸೆ ಹಕ್ಕಿಗಳು ಏನಿರುತ್ತೆ ಅಥವಾ ಮೈಗ್ರೇಟರಿ ಬರ್ಡ್ಸ್ ಏನಿರುತ್ತೆ ಅವುಗಳ ಒಂದು ಆವಾಸ ಸ್ಥಾನ ಇಲ್ಲಿದೆ. ಸೊ ಹೀಗಾಗಿ ಈ ವಿಂಡ್ ಪವರ್ ಪ್ಲ್ಯಾಂಟ್ಗಳನ್ನು ಕನ್ಸ್ಟ್ರಕ್ಟ್ ಮಾಡೋದ್ರಿಂದ ಸೊ ಇದು ಅವುಗಳ ಮೇಲೆ ಪರಿಣಾಮವನ್ನು ಬೀರಬಹುದು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಲ್ಲಿನ ಸ್ಥಳೀಯರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ನೋ ವರ್ಡ್ ಫ್ರಮ್ ಗೌರ್ಮೆಂಟ್ ಆನ್ US ಕ್ಯಾನ್ಸಲಿಂಗ್ ಚಬಹಾರ್ ವೇವರ್. ಸೊ ಇಲ್ಲಿ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಅಗ್ರಿಮೆಂಟ್ಗೆ ಇಲ್ಲಿ ಸಹಿಯನ್ನು ಹಾಕಿದ್ದಾರೆ. ಡೇ ಆಫ್ಟರ್ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಸೈನ್ಡ್ ಆ್ಯಂಡ್ ಆರ್ಡರ್ ದ್ಯಾಟ್ ಕುಡ್ ಇಂಪೋಸ್ ಸ್ಯಾಂಕ್ಷನ್ಸ್ ಆನ್ ಇಂಡಿಯಾ ಫಾರ್ ಇಟ್ಸ್ ಇನ್ವೆಸ್ಟ್ಮೆಂಟ್ ಇನ್ ಇರಾನ್ ಚಬಹಾರ್ ಪೋರ್ಟ್. ಅಂದರೆ ಸೊ ಈ ಒಂದು ಆರ್ಟಿಕಲ್ ಹೇಳ್ತಾ ಇರುವಂಥದ್ದು ಚಬಹಾರ್ ಪೋರ್ಟ್ ಅಥವಾ ಬಂದರಿನ ಕುರಿತು, ಚಬಹಾರ್ ಬಂದರು. ಎಸ್, ಸೊ ಏನು ಈ ಒಂದು ಬಂದರಿನ ಅಭಿವೃದ್ಧಿಗೆ ಭಾರತ ಹೂಡಿಕೆಯನ್ನು ಮಾಡ್ತಾ ಇದೆ. ಸೊ ಈ ಭಾರತ ಹೂಡಿಕೆಯನ್ನು ಮಾಡೋದರ ಮೇಲೆ ಏನು ಮಾಡ್ತಾ ಇದೆ ಅಂತಂದರೆ ಇವಾಗ ಅಮೇರಿಕಾದವರು ಏನು ಮಾಡಿದ್ದಾರೆ ಅಂತಂದರೆ ಇದರ ಮೇಲೆ ನಿರ್ಬಂಧವನ್ನು ಹಾಕಿದ್ದಾರೆ. ಸೊ ಈ ಮೂಲಕ ಇಲ್ಲಿ ಏನು ಇರಾನಿಯನ್ ಗೌರ್ಮೆಂಟ್ ಏನಿರುತ್ತೆ ಸೊ ಅದರ ಮೇಲೆ ಆರ್ಥಿಕ ಒತ್ತಡವನ್ನು ಹೆಚ್ಚಿಸುವುದು ಇದರ ಹಿಂದಿನ ಉದ್ದೇಶ ಆಗಿದೆ. ಸೊ ಇಲ್ಲಿ ಏನು ಚಾನ್ಸನಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಅಥವಾ ನಿರ್ಬಂಧದಲ್ಲಿ ಪ್ರೊವೈಡ್ ಇರಾನ್ ಎನಿ ಡಿಗ್ರಿ ಆಫ್ ಎಕನಾಮಿಕ್ ಆರ್ ಫೈನಾನ್ಷಿಯಲ್ ರಿಲೀಫ್ ಇನ್ಕ್ಲೂಜನ್ ದೋಸ್ ರಿಲೇಟೆಡ್ ಟು ದ ಇರಾನ್ ಚಬಹಾರ್ ಪೋರ್ಟ್ ಪ್ರಾಜೆಕ್ಟ್. ಅಂದರೆ ಈ ಒಂದು ಇರಾನ್ ಏನು ಸರ್ಕಾರ ಏನಿದೆ ಸೊ ಅದಕ್ಕೆ ಯಾವುದೇ ರೀತಿಯ ಹಣಕಾಸಿನ ಅಥವಾ ಆರ್ಥಿಕವಾಗಿ ಏನಾದರೂ ಸಹಾಯವನ್ನು ಮಾಡುವಂಥ ಸೊ ಇದರಲ್ಲಿ ಭಾರತ ಏನಿವಾಗ ಚಬಹಾರ್ ಬಂದರನ್ನು ಏನು ಮಾಡ್ತಾ ಇದೆ ಅದನ್ನು ಸೇರಿ ಆ ರೀತಿ ಒಂದು ಕ್ರಮಗಳನ್ನು ಕೈಗೊಳ್ತಾ ಇದ್ರೆ ಸೊ ಅವರ ಮೇಲೆ ಏನು ಮಾಡಲಿದೆ ಅಂದರೆ ನಿರ್ಬಂಧವನ್ನು ಹಾಕಲಿದೆ ಅನ್ನೋಂಥನ ಇಲ್ಲಿ ಟ್ರಂಪ್ ಅವರು ಹೇಳಿದ್ದಾರೆ. ಸೊ ಇಂಡಿಯಾ ಹ್ಯಾಸ್ ಡೆವಲಪ್ಡ್ ದಿ ಶಾಹಿದ್ ಬರ್ಷೆಲ್ ಟರ್ಮಿನಲ್ ಅಟ್ ದ ಚಬಹಾರ್ ಪೋರ್ಟ್ ಅಂಡರ್ ದ 2016 ಟ್ರೈಲ್ಯಾಟರಲ್ ಅಗ್ರಿಮೆಂಟ್ ವಿತ್ ಇರಾನ್ ಆ್ಯಂಡ್ ಅಫ್ಘಾನಿಸ್ತಾನ್. ಸೊ ಇಲ್ಲಿ 2016ರಲ್ಲಿ ಏನಾಗುತ್ತೆ ಅಂದರೆ ಒಂದು ತ್ರಿಪಕ್ಷೀಯ ಒಪ್ಪಂದ ಆಗುತ್ತೆ, ಟ್ರೈಲ್ಯಾಟರಲ್ ಅಗ್ರಿಮೆಂಟ್ ಆಗುತ್ತೆ. ಆ ಒಂದು ಭಾಗವಾಗಿ ಭಾರತ ಏನು ಮಾಡ್ತಾ ಇದೆ ಅಂತಂದರೆ ಈ ಚಬಹಾರ್ ಬಂದರಿನಲ್ಲಿ ಸೊ ಇದರಲ್ಲಿ ಚಬಹಾರ್ ಬಂದರಿನಲ್ಲಿ ಒಂದು ಪೋರ್ಟಲ್ಗಳು ಬರುತ್ತಾ ಅಥವಾ ಟರ್ಮಿನಲ್ ಬರುತ್ತಾ. ಸೊ ಅವುಗಳಲ್ಲಿ ಶಾಹಿದ್ ಬಹೇರ್ಶಿಲ್ ಟರ್ಮಿನಲ್ನ ಭಾರತ ಏನು ಮಾಡ್ತಾ ಇದೆ ಅಂದರೆ ಅಭಿವೃದ್ಧಿಯನ್ನು ಮಾಡ್ತಾ ಇದೆ. ಹಾಗೆ ಡ್ಯೂರಿಂಗ್ ಪ್ರಿವಿಯಸ್ ಟೆನ್ಯೂರ್ ಮಿಸ್ಟರ್ ಟ್ರಂಪ್ ಹ್ಯಾಡ್ ವಾಕ್ಡ್ ಔಟ್ ಆಫ್ ದ ಇರಾನ್ ನ್ಯೂಕ್ಲಿಯರ್ ಡೀಲ್ ನೌನ್ ಆಸ್ ದ ಜಾಯಿಂಟ್ ಕಾಂಪ್ರಹೆನ್ಸಿವ್ ಪ್ಲ್ಯಾನ್ ಆಫ್ ಆಕ್ಷನ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ಡೊನಾಲ್ಡ್ ಟ್ರಂಪ್ ಅವರು ಮೊದಲನೇ ಬಾರಿಗೆ ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ಏನು ಮಾಡುತ್ತೆ ಅಂದರೆ ಈ ಇರಾನ್ ಮತ್ತು US ನಡುವೆ ಒಂದು ನ್ಯೂಕ್ಲಿಯರ್ ಒಪ್ಪಂದ ಆಗಿರುತ್ತೆ. ಸೊ ಈ ಒಪ್ಪಂದದಿಂದ ಏನು ಮಾಡುತ್ತೆ ಅಂದರೆ US ಏನು ಮಾಡುತ್ತೆ ಹಿಂದೆ ಸರಿಯುತ್ತಾ. ಸೊ ಈ ಒಂದು ಸಂದರ್ಭದಲ್ಲಿ ಕೂಡ ಏನು ಮಾಡುತ್ತೆ ಅಂದರೆ ಭಾರತ ಈ ಒಂದು ಇರಾನ್ನಲ್ಲಿರುವಂಥ ಈ ಒಂದು ಚಬಹಾರ್ ಪೋರ್ಟ್ ಏನಿದೆ ಸೊ ಇದರ ಅಭಿವೃದ್ಧಿಯನ್ನು ಮಾಡ್ತಾ ಇರುತ್ತೆ. ಆದರೆ ಇದಕ್ಕೆ ಒಂದಿಷ್ಟು ವಿನಾಯಿತಿಯನ್ನು ಕೊಡ್ತಾನೆ ಡೊನಾಲ್ಡ್ ಟ್ರಂಪ್ ಅವರು. ಏನು ಮಾಡ್ತಾರೆ ಅಂತಂದರೆ ಸೊ ಏನಿವಾಗ ಇಲ್ಲಿ ಅಫ್ಘಾನಿಸ್ತಾನದಲ್ಲಿ ಕೆಲವೊಂದಿಷ್ಟು ಆರ್ಥಿಕ ಚಟುವಟಿಕೆಗಳ ಅಭಿವೃದ್ಧಿಗೆ ಏನು ಮಾಡಲಿಕ್ಕೆ ಅವಕಾಶವನ್ನು ಮಾಡಲಿಕ್ಕೆ ಸಪೋರ್ಟ್ ಫಾರ್ ಅಫ್ಘಾನಿಸ್ತಾನ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಸ್ ವೆಲ್ ಆಸ್ ದಿ US ಕ್ಲೋಸ್ ಪಾರ್ಟ್ನರ್ಶಿಪ್ ವಿತ್ ಇಂಡಿಯಾ. ಅಂದರೆ ಭಾರತ ಏನು ಈ ಅಫ್ಘಾನಿಸ್ತಾನದಲ್ಲಿ ಆರ್ಥಿಕ ಒಂದು ಬೆಳವಣಿಗೆಗೆ ಮತ್ತು ಅಮೇರಿಕಾದ ಮಿತ್ರ ರಾಷ್ಟ್ರಗಳೇನಿರುತ್ತೆ ಸೊ ಅವುಗಳ ಅಭಿವೃದ್ಧಿಗೆ ಪೂರಕವಾಗಿ ಭಾರತ ಈ ಚಬಹಾರ್ ಬಂದರಿನ ಅಭಿವೃದ್ಧಿಗೆ ಇಲ್ಲಿ ಏನು ಮಾಡುತ್ತೆ ಇಲ್ಲಿ ಅವಕಾಶವನ್ನು ನೀಡಿರುತ್ತೆ. ಆದರೆ ಎರಡನೇ ಬಾರಿಗೆ ಆಯ್ಕೆ ಆಗಿರುವಂಥ ಸಂದರ್ಭದಲ್ಲಿ ಇದಕ್ಕೆ ಏನು ಮಾಡಿದೆ ಅಂದರೆ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಕಠಿಣವಾದಂಥ ಒಂದು ನಿರ್ಬಂಧವನ್ನು ಕೂಡ ಇಲ್ಲಿ ಹಾಕಿರುವಂಥದ್ದು. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಒಡಿಶಾ ಜಾಯಿನ್ಸ್ ಸ್ಟೇಟ್ಸ್ ಪಿಚ್ ಫಾರ್ 50% ಶೇರ್ ಆಫ್ ಡಿವಿಜಿಬಲ್ ಟ್ಯಾಕ್ಸ್ ಪೂಲ್. ಸೊ ಈ ಒಂದು ಆರ್ಟಿಕಲ್ ಹೇಳ್ತಾ ಇರುವಂಥದ್ದು ಏನಂತಂದ್ರೆ ಸೊ ಏನಿವಾಗ ರಾಜ್ಯಗಳಿಂದ ಕಲೆಕ್ಟ್ ಆಗಿರುವಂಥ ಟ್ಯಾಕ್ಸ್ ಏನಿರುತ್ತೆ ಅದನ್ನು ಸೆಂಟರ್ಗೆ ಕೊಡ್ತಾರೆ. ಸೊ ಈ ಸೆಂಟರ್ ಏನು ಮಾಡುತ್ತೆ ಇಂಟರ್ನ್ ಮತ್ತು ಅವುಗಳನ್ನ ರಾಜ್ಯಗಳಿಗೆ ತೆರಿಗೆ ಪಾಲನ್ನು ಹಂಚುತ್ತೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಸೊ ಕೇಂದ್ರದಿಂದ ರಾಜ್ಯಕ್ಕೆ ಸೊ ಇಲ್ಲಿ ಹಣಕಾಸಿನ ಆಯೋಗದ ಪ್ರಕಾರ 40% ಏನು ಮಾಡಲಾಗತ್ತೆ ಅಂದರೆ ಶೇರನ್ನು ನೀಡಲಾಗತ್ತೆ, ಅಂದರೆ ಟ್ಯಾಕ್ಸನ್ನು ನೀಡಲಾಗತ್ತೆ.
ಸೊ ಈ ರೀತಿ ನೀಡ್ತಾ ಇರುವಂಥ ಟ್ಯಾಕ್ಸನ್ನು 50% ರಾಜ್ಯಗಳು ನೀಡ್ತಾ ಇರುವಂಥ ಈ ತೆರಿಗೆ ಪಾಲನ್ನು 50%ಗೆ ಏರಿಕೆಯನ್ನು ಮಾಡಬೇಕಂತ ಹೇಳಿ ಹಲವಾರು ರಾಜ್ಯಗಳು ಇಲ್ಲಿ ಏನು ಮಾಡ್ತಾ ಇದೆ ಅಂತಂದ್ರೆ ಸೊ ಇಲ್ಲಿ ಒತ್ತಾಯವನ್ನು ಮಾಡ್ತಾ ಇದೆ. ಅದರಲ್ಲಿ ಒಡಿಶಾ ಕೂಡ ಏನು ಮಾಡಿದೆ ಅಂದರೆ 50%ನಷ್ಟು ಏರಿಕೆಯನ್ನು ಮಾಡಬೇಕಂತ ಹೇಳಿ ಇಲ್ಲಿ ಏನು ಒಡಿಶಾ ಏನು ಮಾಡಿದೆ ಅಂದರೆ ಸರ್ಕಾರ ಇಲ್ಲಿ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಸೊ ಏನಿವಾಗ ಈ ಒಟ್ಟಾರೆ 40% ತೆರಿಗೆ ಪಾಲಿನಲ್ಲಿ ಏನು ಬಿಹಾರ್ ಇದೆ, ಸೊ ಬಿಹಾರ್ ಏನು ಮಾಡ್ತಾ ಇದೆ 4.5%ನಷ್ಟು ಏನು ಮಾಡ್ತಾ ಇದೆ ತೆರಿಗೆ ಪಾಲನ್ನು ಪಡಿತಾ ಇದೆ. ಸೊ ಇದನ್ನು 4.96%ಗೆ ಏರಿಕೆಯನ್ನು ಮಾಡಬೇಕಂತ ಹೇಳಿ ಇಲ್ಲಿ ಏನು ಮಾಡ್ತಾಯಿದೆ ಬಿಹಾರ್ ಒತ್ತಾಯವನ್ನು ಕೂಡ ಮಾಡ್ತಾ ಇದೆ. ಸೊ ಇದೇ ನಿಟ್ಟಿನಲ್ಲಿ ಏನಂತಂದ್ರೆ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತ ಬರುತ್ತೆ. ಅಂದರೆ ರಾಜ್ಯಗಳಿಗೆ ಈ ವಿಪತ್ತಿನ ಸಂದರ್ಭದಲ್ಲಿ ನೀಡುವಂಥ ಹಣ ಏನಿರುತ್ತೆ, ಸೊ ಇದನ್ನು 75%ನಿಂದ 100%ಗೆ ಏರಿಕೆಯನ್ನು ಮಾಡಬೇಕಂತ ಕೂಡ ಇಲ್ಲಿ ಡಿಮ್ಯಾಂಡನ್ನು ಮಾಡ್ತಾ ಇರುವಂಥದ್ದು. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್ ಆನ್ ದ ಅಪಾಯಿಂಟ್ಮೆಂಟ್ ಆಫ್ ಅಡ್ಹಾಕ್ ಜಡ್ಜಸ್ ಟು ಹೈಕೋರ್ಟ್. ಸೊ ಈ ಒಂದು ಆರ್ಟಿಕಲ್ ಹೇಳ್ತಾ ಇರುವಂಥದ್ದು ಅಡ್ಹಾಕ್ ಜಡ್ಜಸ್ ಅಥವಾ ಹೆಚ್ಚುವರಿ ಜಡ್ಜಸ್ ಏನಿರ್ತಾರೆ ಅವರ ಕುರಿತು ಹೇಳ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಡ್ಹಾಕ್ ಜಡ್ಜಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಆರ್ಟಿಕಲ್ ಇಲ್ಲಿ ನಾವು ವಾಟ್ ಇಸ್ ದ ಸುಪ್ರೀಂ ಕೋರ್ಟ್ ಆರ್ಡರ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಆರ್ಡರ್ ಏನಾಗಿದೆ, ಹ್ಯಾವ್ ಸಚ್ ಅಪಾಯಿಂಟ್ಮೆಂಟ್ ಬೀನ್ ಮೇಡ್ ಪ್ರಿವಿಯಸ್ಲಿ, ಅಂದರೆ ಈ ರೀತಿ ಒಂದು ನೇಮಕಾತಿಗಳನ್ನ ಈ ಹಿಂದೆ ಮಾಡಲಾಗಿತ್ತಾ, ಮತ್ತು ವಾಟ್ ಡಿಡ್ ದ ರೂಲ್ ಸೆಟ್ ಇನ್ ದ ಲೋಕ್ ಪ್ರಹಾರಿ ಜಡ್ಜ್ಮೆಂಟ್ ಸ್ಟೇಟ್, ವಾಟ್ ಡಸ್ ಆರ್ಟಿಕಲ್ 224A ಮ್ಯಾಂಡೇಟ್. ಎಸ್, ಸೊ ಈ ರೀತಿ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಈ ಲೋಕ ಪ್ರಹಾರಿ ಜಡ್ಜ್ಮೆಂಟ್ನಲ್ಲಿ ಏನು ಹೇಳಿತ್ತು ಅನ್ನುವಂಥದ್ದು. ಹಾಗೆ ಆರ್ಟಿಕಲ್ 224A ಏನಿದೆ, ಸೊ ಇದು ಏನನ್ನು ಮ್ಯಾಂಡೇಟ್ ಮಾಡುತ್ತೆ ಅಥವಾ ಏನನ್ನು ಕಡ್ಡಾಯಗೊಳಿಸುತ್ತೆ ಅನ್ನುವಂಥದ್ದು ನಾವಿಲ್ಲಿ ಡಿಸ್ಕಸನ್ನು ಮಾಡಲಿದ್ದೇವೆ. ಎಸ್, ಸೊ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ ಈ ಒಂದು ಅಡ್ಹಾಕ್ ಜಡ್ಜಸ್ ಏನಿರ್ತಾರೆ ಸೊ ಇವರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಂಡೀಷನ್ಗಳನ್ನ ಏನು ಮಾಡಿತ್ತು ಅಂದರೆ ರಿಲ್ಯಾಕ್ಸನ್ನು ಮಾಡಿತ್ತು. ಅಂದರೆ ಅವುಗಳಲ್ಲಿ ಕೆಲವೊಂದಿಷ್ಟು ವಿನಾಯಿತಿಗಳನ್ನ ನೀಡಿತ್ತು. ಸೊ ಅದರ ಕುರಿತು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಸೊ ಯಾವ ರೀತಿಯ ಒಂದು ಆದೇಶವನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ನೀಡುತ್ತೆ ಅಂತಂದ್ರೆ, ಸೊ ಇನ್ ಕೇಸ್ ಏನಾದರೂ ಜುಡಿಷಿಯಲ್ ಒಂದು ಜುಡಿಷಿಯಲ್ ವೇಕೆನ್ಸಿ ಮೋರ್ ದ್ಯಾನ್ 20% ಆಫ್ ದ ಸ್ಯಾನ್ಕ್ಷನ್ ಸ್ಟ್ರೆಂತ್, ಅಂದರೆ ಒಂದು ನ್ಯಾಯಾಲಯದಲ್ಲಿ ಏನಾದರೂ ಅಂದರೆ ಹೈಕೋರ್ಟ್ನಲ್ಲಿ ಒಟ್ಟಾರೆ ಸ್ಯಾನ್ಕ್ಷನ್ ಸ್ಟ್ರೆಂತ್ನಲ್ಲಿ ಏನಾದರೂ 20% ಹೆಚ್ಚುವರಿಯಾದಂಥ ಒಂದು ವೇಕೆನ್ಸಿಗಳಿದ್ರೆ, ಹಾಗೆ ಈ ರೀತಿ ಒಂದು ಸಂದರ್ಭದಲ್ಲಿ ಅಡ್ಹಾಕ್ ಜಡ್ಜಸ್ಗಳನ್ನ ಇಲ್ಲಿ ನೇಮಕವನ್ನು ಮಾಡಬೇಕಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿರುತ್ತೆ. ಆದರೆ ಇದು ಇಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ಬೋದು ಏನಂತಂದರೆ ಹ್ಯಾವ್ ಸಚ್ ಅಪಾಯಿಂಟ್ಮೆಂಟ್ ಬೀನ್ ಮೇಡ್ ಪ್ರಿವಿಯಸ್ಲಿ, ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅಡ್ಹಾಕ್ ಜಡ್ಜಸ್ಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ 2021ರಲ್ಲಿ ಏನು ಮಾಡೋದಂದರೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ನೀಡುತ್ತೆ. ಸೊ ಅದೇನಂತಂದರೆ ಲೋಕಪ್ರಹಾರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಸೊ ಈ ಒಂದು ತೀರ್ಪನ್ನು ಹೇಳಿರುತ್ತೆ. ಅಂದರೆ ಜುಡಿಷಿಯಲ್ ವೇಕೆನ್ಸಿ ಏನಾದರೂ ಸ್ಯಾನ್ಕ್ಷನ್ ಸ್ಟ್ರೆಂತ್ನ 20% ಇದ್ದರೆ ಆವಾಗ ನೀವು ಅಡ್ಹಾಕ್ ಜಡ್ಜಸ್ಗಳನ್ನು ನೇಮಕವನ್ನು ಮಾಡಬಹುದು ಅಂತ ಹೇಳಿ ಏನು ಮಾಡುತ್ತಾ ಸುಪ್ರೀಂ ಕೋರ್ಟ್ ಹೇಳಿರುತ್ತೆ. ಸೊ ಈ ಅಡ್ಹಾಕ್ ಜಡ್ಜಸ್ಗೆ ಸಂಬಂಧಪಟ್ಟಂತೆ ಇರುವಂಥ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಗಳನ್ನ ನೋಡೋಣ, ಅಥವಾ ಸಾಂವಿಧಾನಿಕ ನಿಬಂಧನೆಗಳನ್ನು ಕೂಡ ನೋಡೋಣ ನಾವಿಲ್ಲಿ. ಸೊ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಏನು ಹೇಳುತ್ತೆ, ಸೊ ನಾವು ಮೇಲೆ ನೋಡಿದ್ವಿ ಏನು ಅಂತಂದ್ರೆ ವಾಟ್ ಡಸ್ ಆರ್ಟಿಕಲ್ 224A ಮ್ಯಾಂಡೇಟ್ಸ್ ಅಂತ. ಎಸ್, ಸೊ ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಅಕಾರ್ಡಿಂಗ್ ಟು 224A ಏನಿದೆ, ಸೊ ಇದೇನು ಹೇಳುತ್ತೆ ಅಂತಂದ್ರೆ ಸೊ ಇಲ್ಲಿ ಅಡ್ಹಾಕ್ ಜಡ್ಜಸ್ಗಳನ್ನ ಯಾರು ನೇಮಕವನ್ನು ಮಾಡ್ಬೋದು ಅಂತ ಹೇಳುತ್ತಾ ಇದು. ಅಂದರೆ CJ ಆಫ್ ಹೈಕೋರ್ಟ್ ಏನಿರ್ತಾರೆ, ಈ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳೇನು ಇರ್ತಾರೆ, ಸೊ ಅವ್ರು ಏನು ಮಾಡ್ಬೋದು ಅಂತಂದರೆ ಈ ಅಡ್ಹಾಕ್ ಜಡ್ಜಸ್ಗಳನ್ನ ಇಲ್ಲಿ ನೇಮಕವನ್ನು ಮಾಡ್ಬೋದು ಅಂತ ಹೇಳುತ್ತೆ. ಹಾಗೆ ಈ ನೇಮಕವನ್ನು ಯಾರನ್ನು ಮಾಡ್ಬೋದು ಇಲ್ಲಿ ನೇಮಕ ಅಂತ ಕೂಡ ಇದು ಹೇಳುತ್ತೆ. ಸೊ ಏನಿವಾಗ ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್ ಏನಿರ್ತಾರೆ ಸೊ ಇವರನ್ನು ಏನು ಮಾಡ್ಬೋದು ಅಂದರೆ CJ ಆಫ್ ಹೈಕೋರ್ಟ್ ಅವರು ಅಪಾಯಿಂಟನ್ನು ಮಾಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಅಪಾಯಿಂಟನ್ನು ಮಾಡುವಾಗ ಈ CJ ಆಫ್ ಹೈಕೋರ್ಟ್ ಏನಿರ್ತಾರೆ ಇವರು ರಾಷ್ಟ್ರಪತಿಗಳ ಅಂದರೆ ಪ್ರೆಸಿಡೆಂಟ್ ಅವರ ಒಂದು ಪ್ರಿಯರ್ ಕನ್ಸೆಂಟ್ ಅಂತ ತೆಗೆದುಕೊಳ್ಬೇಕಾಗತ್ತೆ, ಪ್ರಿಯರ್ ಕನ್ಸೆಂಟ್. ಸೊ ಈ ರೀತಿ ಅವರ ಒಂದು ಆಯ್ಕೆ ಪ್ರಕ್ರಿಯೆ ಅನ್ನುವಂಥದ್ದು ಆಗತ್ತೆ. ಸೊ ಇಲ್ಲಿ
ಇವರ ಆಯ್ಕೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಮಾನದಂಡಗಳು ಅಥವಾ ಕ್ರಿಟೇರಿಯನ್ನ ಇಲ್ಲಿ ಇರಬೇಕಾಗತ್ತೆ ಅಂತ ನೋಡೋದಾದ್ರೆ, ಏನಿವಾಗ ಅಡ್ವೊಕ್ ಜಡ್ಜಸ್ಗಳಾಗಿ ನೇಮಕಗೊಳ್ಳುವವರು ಈ ಹಿಂದೆ ಹೈಕೋರ್ಟ್ನಲ್ಲಿ ಅವರು ಕೆಲಸವನ್ನು ಮಾಡಿರಬೇಕು ಅಥವಾ ಸೇವೆಯನ್ನು ಸಲ್ಲಿಸಿರಬೇಕು. ಹಾಗೆ ನೇಮಕವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರ ಒಂದು ಒಪ್ಪಿಗೆ ಕೂಡ ಇಲ್ಲಿ ಬೇಕಾಗತ್ತೆ, ಈಸ್ ಕನ್ಸೆಂಟ್. ಸೊ ಇದಿಷ್ಟು ಮಾನದಂಡಗಳಾಗಿರತ್ತೆ. ಹಾಗಿದ್ರೆ ಯಾವ ಕಾರಣಗಳಿಗಾಗಿ ಯಾಕೆ ಈ ರೀತಿಯ ಒಂದು ಅಡ್ವೊಕ್ ಜಡ್ಜಸ್ಗಳನ್ನ ನೇಮಕವನ್ನು ಮಾಡಲಾಗುತ್ತೆ? ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಇದ್ದರೂ ಕೂಡ ಯಾಕೆ ಹೆಚ್ಚುವರಿ ಜಡ್ಜಸ್ಗಳನ್ನ, ಅದರಲ್ಲೂ ಈ ರಿಟೈರ್ಡ್ ಜಡ್ಜಸ್ಗಳನ್ನ ಇಲ್ಲಿ ನೇಮಕವನ್ನು ಮಾಡಲಾಗತ್ತೆ ಅಂದ್ರೆ, ಏನಿವಾಗ ನ್ಯಾಯಾಲಯದಲ್ಲಿ ಬಾಕಿ ಪ್ರಕರಣಗಳು ಹೆಚ್ಚಾಗಿ ಉಳಿದಿರುತ್ತೆ, ಪೆಂಡೆನ್ಸಿ ಕೇಸಸ್ಗಳೇನಿರುತ್ತೆ, ಸೊ ಅವುಗಳನ್ನ ಬಗೆಹರಿಸಲಿಕ್ಕೆ ಸೊ ಇವರನ್ನ ಏನು ಮಾಡಲಾಗತ್ತೆ ಅಂದರೆ ತಾತ್ಕಾಲಿಕವಾಗಿ ಏನು ಮಾಡಲಾಗತ್ತೆ ಅಂದರೆ ಇವ್ರನ್ನ ನೇಮಕವನ್ನು ಮಾಡಲಾಗತ್ತೆ. ಸೊ ಏನೇ ಈ ರೀತಿ ಜಡ್ಜಸ್ಗಳನ್ನ ನೇಮಕವನ್ನು ಏನು ಮಾಡ್ತಾರೆ ಅಡ್ವೊಕ್ ಜಡ್ಜಸ್ಗಳಾಗಿ, ಅವರಿಗೆ ಏನಿವಾಗ ಸಿಟ್ಟಿಂಗ್ ಜಡ್ಜಸ್ ಏನಿರ್ತಾರೆ ಸೊ ಅವರಿಗೆ ಇರುವಂಥ ಅಧಿಕಾರವು ಕೂಡ ಏನಿರುತ್ತೆ ಅಂದರೆ ಸೇಮ್ ಪವರ್ ಇರುತ್ತೆ, ಇಬ್ಬರಿಗೂ ಕೂಡ ಒಂದೇ ರೀತಿಯ ಒಂದು ಅಧಿಕಾರ ಅನ್ನುವಂಥದ್ದು ಇಲ್ಲಿ ಇರುತ್ತೆ ಅಡ್ವೊಕ್ ಜಡ್ಜಸ್ಗಳಿಗೆ. ಸೊ ನಂತರದಲ್ಲಿ ಇವರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ನೋಡೋಣ. ಪ್ರೊಸೀಜರ್, ಸೊ ಇವರ ಒಂದು ಅಪಾಯಿಂಟ್ಮೆಂಟ್. ಸೊ ಮೇಲೆ ಹೇಳಿದ ಹಾಗೆ ಇವರನ್ನು CJ ಆಫ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳೇನಿರ್ತಾರೆ, ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ ಐಡೆಂಟಿಫೈ ಪೊಟೆನ್ಷಿಯಲ್ ಕ್ಯಾಂಡಿಡೇಟ್, ಅಂದರೆ ಅರ್ಹತೆ ಉಳ್ಳ ವ್ಯಕ್ತಿಯನ್ನು ಏನು ಮಾಡ್ತಾರೆ ಅಂತಂದರೆ ಇವರು ಇಲ್ಲಿ ಐಡೆಂಟಿಫೈ ಮಾಡ್ತಾರೆ. ಸೊ ಫಸ್ಟ್ ಐಡೆಂಟಿಫಿಕೇಷನ್ ಇಲ್ಲಿ ಆಗುವಂಥದ್ದು ಹೈಕೋರ್ಟ್ನ CJ ಅವರಿಂದ ಐಡೆಂಟಿಫೈ. ಸೊ ನಂತರದಲ್ಲಿ ಈ ರೀತಿಯ ಒಂದು ಹೆಸರುಗಳನ್ನ ಏನು CJ ಅವರು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಸೊ ಇವುಗಳನ್ನ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಯೂನಿಯನ್ ಲಾ ಮಿನಿಸ್ಟರ್ ಅಂತ ಬರ್ತಾರೆ. ಯೂನಿಯನ್ ಲಾ ಮಿನಿಸ್ಟರ್ ಈ ಹೆಸರುಗಳನ್ನ ಏನು ಮಾಡ್ತಾರೆ ಅಂತಂದರೆ ಇವರು ಪ್ರೆಸಿಡೆಂಟ್ ಅವರಿಗೆ ಏನು ಮಾಡ್ತಾರೆ ಅಂದರೆ ಶಿಫಾರಸನ್ನು ಮಾಡ್ತಾರೆ. ಪ್ರೆಸಿಡೆಂಟ್ ಅವರಿಗೆ ಶಿಫಾರಸನ್ನು ಮಾಡುವಂಥದ್ದು ಯೂನಿಯನ್ ಲಾ ಮಿನಿಸ್ಟರ್ ಅವರು. ಸೊ ಇವಾಗ ಅಂತಿಮವಾಗಿ ಇವರ ಆಯ್ಕೆಗೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಯಾರ್ದಾಗಿರುತ್ತೆ ಇಲ್ಲಿ ಪ್ರೆಸಿಡೆಂಟ್ ಅವ್ರದ್ದು ಆಗಿರುತ್ತೆ. ಅಂತಿಮ ನಿರ್ಧಾರ, ಫೈನಲ್ ಡಿಸಿಷನ್. ಸೊ ಈ ಅಂತಿಮ ನಿರ್ಧಾರಗಳನ್ನ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಪ್ರೆಸಿಡೆಂಟ್ ಅವರು, ಪ್ರೈಮ್ ಮಿನಿಸ್ಟರ್ ಅವರು ಏನಿರ್ತಾರೆ, ಪ್ರಧಾನಮಂತ್ರಿಗಳು ಏನಿರ್ತಾರೆ, ಇವರ ಒಂದು ಸಲಹೆಯನ್ನು ಕೂಡ ಇಲ್ಲಿ ಪಡೆದುಕೊಳ್ತಾರೆ. ಸೊ ಏನು ಅಡ್ವೊಕ್ ಜಡ್ಜಸ್ಗಳ ಒಂದು ಟರ್ಮ್ ಅನ್ನಂತ ನೋಡೋದಾದ್ರೆ ಅಥವಾ ಅಧಿಕಾರಾವಧಿಯನ್ನು ನೋಡೋದಾದ್ರೆ, ಸೊ ಇವರ ಅಧಿಕಾರಾವಧಿ 2 ರಿಂದ 3 ವರ್ಷಗಳವರೆಗೆ ಇರುತ್ತೆ. ಸೊ ಇನ್ ಕೇಸ್ ಏನಾದರೂ ಹೆಚ್ಚುವರಿ ಬ್ಯಾಕ್ಲಾಗ್ ಮತ್ತು ಹೆಚ್ಚುವರಿಯಾಗಿ ಏನಾದರೂ ವೇಕೆನ್ಸಿಗಳಿದ್ದರೆ ಅವಾಗ ಇವರ ಅಧಿಕಾರ ಅವಧಿಯನ್ನು 2 ರಿಂದ 5 ವರ್ಷಗಳವರೆಗೆ ಏನು ಮಾಡಲಾಗತ್ತೆ ಅಂದರೆ ವಿಸ್ತರಣೆಯನ್ನು ಮಾಡಲಾಗತ್ತೆ. ಸೊ ಇಲ್ಲಿ ಇವರ ಒಂದು ರೋಲ್ ಆ್ಯಂಡ್ ಡ್ಯೂಟೀಸನ್ನು ನೋಡೋದಾದ್ರೆ, ಸೊ ಇವರು 5 ವರ್ಷಗಳವರೆಗೆ ಏನು ಮಾಡ್ಬೋದು ಅಂತಂದರೆ ಸಂಬಂಧಪಟ್ಟಂಥ ಪ್ರಕರಣಗಳನ್ನ ಇಲ್ಲಿ ಆಲಿಸಬಹುದು. ಹಾಗೆ ಇವರನ್ನು ಅದರ್ ಲೀಗಲ್ ವರ್ಕ್ ಏನಿರುತ್ತೆ, ಅದರ್ ಲೀಗಲ್ ವರ್ಕ್ನಿಂದ ಅವರನ್ನು ನಿಷೇಧವನ್ನು ಮಾಡಲಾಗಿರುತ್ತೆ. ಸೊ ಇದಿಷ್ಟು ನಾವು ಅಡ್ವೊಕ್ ಜಡ್ಜಸ್ಗಳ ಬಗ್ಗೆ ತಿಳ್ಕೊಂಡಿರಬೇಕಾಗಿರುವಂಥ ಮಾಹಿತಿ ಆಗಿರುತ್ತೆ. ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯಾಗಿತ್ತು. ನಮಸ್ಕಾರ.